ಜಗದೀಶ್ವರಿ ಆದಿಶಕ್ತಿ ಚಂಡಿ ಚಾಮುಂಡಿ ಲಕ್ಷ್ಮೀ ಸರಸ್ವತಿ ನುಡಿತಾ ಐತೆ 5 ವರ್ಷದ ಮೇಲೆ ಇದೇ ಬುಡುಬುಡಿಕೆ ನುಡಿತಾ ಐತೆ. ಈ ಊರಿಗೆ ಶನಿ ಗುರು ಚೆನ್ನಾಗಿಲ್ಲ. ದವಸ ಧಾನ್ಯ ಉದುರಾಕಿಲ್ಲ. ಕುಡಿಯಾಕ ನೀರಿಲ್ಲ ಆಯ್ತವೆ. ಏನು 3 ತಿಂಗಳಾಗಿ ಈ ಊರ್ನಾಗ 3 ಜನ ಸಾಯ್ತಾರೆ. ಒಟ್ಟು ಕಲ್ಲಿಗೆ ಸರಿಯಾಗಿ ಬಲಿ ಕೊಟ್ಟಿಲ್ಲ. ಆವತಿ ತಕಂತೈತೆ. ಊರಾಗ ರಕ್ತ ಹರಿತೈತೆ. ಈ ಕಾಲದಾಗ ನಂಬೋದು ಅಂದ್ರೆ ಹೊಟ್ಟೆಪಾಡು 4 ಮಾತು ಹೇಳೋದು, ಹೊಟ್ಟೆ ತುಂಬಿಸ್ಕೊಳ್ಳೋದು. ಹಿಂದಿನ ಸಂಪ್ರದಾಯ ಮರಿಬಾರ್ದು. ಊರ್ ಜಾತ್ರೆ ಮಾಡಿ ಎಷ್ಟು ವರ್ಷ ಆಯ್ತು ಹೇಳು? ಅದೆಲ್ಲ ತಿನ್ನೋಕ್ ಮಾಡ್ಕೊಂಡಿರೋದು. ಹಿಂದೆ ಆಯ್ತಾ ಅದ್ ಮಳೆ ಬೆಳೆ, ಈಗ ಆಗ್ತಾ ಇರೋ ಮಳೆ ಬೆಳೆಗೆ ವ್ಯತ್ಯಾಸ ಇಲ್ಲೇನು? ಆವಾಗ ಕೆರೆ ಬಾವಿಗಳೆಲ್ಲ ಉಣಗ್ತಾ ಇದ್ವೋ? ಇನ್ನು ಏನೇನಾಗುತ್ತೋ ನೋಡುವ. ನಾಗಪ್ಪಣ್ಣ ಬುಡಿಬುಡಿಕೆ ಮಾಯನ್ನ ಸಂಸಾರ ಸಮೇತ ಬಂದವ್ರಿ. ಯಾವ್ರು ಬಂದಂಗ್ ಬಂದೆ ಮಾಯಣ್ಣ. ಇಲ್ಲೇ ಇದ್ರೆ ಈಸ ಏರಿ ನಾನು ಸತ್ತೋಯ್ತಿದ್ನ. ಅದು ಕರೆ ನಾಗರಾವು ನಾಗಪ್ಪ, ವಿಷ ಬಲ್ ಜಲ್ದಿ ಇರೋದು ನೋಡು. ಮಂತ್ರ ಹಾಕಿದ್ದೀನಿ, ಕಟ್ಟು ಮಾತ್ರ ಬಿಚ್ಚಬೇಡ. ನಾಳೆ ಬರ್ತೀನಿ ನಾನು. ಆವತ್ತು ಮಂತ್ರಿಸಿ ಕಟ್ಟಿ ಹೋದವನು ಅಂತೂ ಇವತ್ತು ಬಂದಂಗಾಯ್ತು. ಸರಿ, ನೀನ್ ಹೋಗಿ ಅಂಗಡಿ ಬಾಗಿಲು ತೆಗಿ. ಆಯ್ತಾನ? ಮಾಯಣ್ಣ, ಓಹೋ ನಾನಪ್ಪ. ಎಷ್ಟು ದಿವಸ ಆಯ್ತು ಬನ್ನಿ ನೋಡಿ, ಕೂತ್ಕ ಬಾ. ಯಾಕಪ್ಪ ಹಿಂಗ್ ಮಾಡ್ತೀಯ? ನನ್ನ ಮಗಳು ಚಂದ್ರಿ ಅಲ್ವಾ? ಒಳ್ಳೆ ಕಬ್ಬನ್ ಜಲ ಬೆಳ್ದಂಗ್ ಬಂದ್ಬಿಟ್ಟವಳೆ. ಚಂದ್ರಮ್ಮ, ಕುದುರೆನ ಸಿಪ್ಪಿ ಹೆಚ್ಚಾಕ್ಬಿಡಮ್ಮ. ರಾತ್ರೆಲ್ಲ ಓಡಾಡಿ ಮೈ ಭಾರ ಮಾಡ್ಕೊಂಡೇವೆ. ಒದ್ದಾಡಿ ಅಗ್ರ ಮಾಡ್ಕೊಳ್ಳಿ. ಏನ್ ಮಾಡೋಣ? ನಾನು ಈ ಕೌಟುಗಳನ್ನ ನೋಡಿದ ಮ್ಯಾಗೆ ನಿನಗೆ ಆಶ್ಚರ್ಯ ಆಗಕ್ಕಿಲ್ವಾ? ನಾಗಪ್ಪ, ನಿನ್ ಕೌಟುಗಳು ನೋಡಿದ್ಮೇಲೆ ನನ್ಗೆ ಈಗ ಅರ್ಥವಾಯ್ತು 5 ವರ್ಷದಿಂದ ನಿನ್ ಕಾಲ್ ನಿನ್ ಸ್ವಾಧೀನಕ್ಕೆ ಬಂದಿಲ್ಲ ಅಂತ. ಜಿಟ್ಟಿದ್ರೆ ನೋವಾಗ್ತೈತ? ಜೋರಾಗಿ ಜಿಗಿಟಿದ್ರೆ ನೋವಾಯ್ತದೆ. ಏನು ಯೋಚನೆ ಮಾಡ್ಬೇಡ. ಈ ಬೆಟ್ಟಗೊಂದು ಸೊಪ್ಪೈತೆ, ನಾಳೆ ತಂದು ಪಟ್ಟಾಕ್ತೀನಿ, ಎಲ್ಲ ಸರಿ ಹೋಗ್ತದೆ. ಹಂಗ್ ಮಾಡಿ ಸರಿ ಹೋದ್ರೆ ಈ ಇಂಗ್ಲಿಷ್ ಡಾಕ್ಟರ್ಗಳ ಮುಖಕ್ಕೆ ಮಸಿ ಬಳ್ದಂಗ ಆಯ್ತದೆ. ಅಲ್ಲಮ್ಮ ಏನ ವರ್ಷ ಬರ್ತಿದ್ದವ್ ನೀನು, ಈಗ 5 ವರ್ಷ ಆದ್ರೂ ಬರ್ಲಿಲ್ವಲ್ಲ ನೀನು? ಯಾಕೆ? ಅದೊಂದು ದೊಡ್ಡ ಕಥೆನಪ್ಪು. ನಾಳೆ ಪಟ್ಟಾಕ ಹೇಳ್ತೀನಿ, ಹೇಳು, ಎಲ್ಲ ಗೊತ್ತಾಗ್ತೈತಿ. ನಾನು ನಾಳೆ ಬರ್ತೀನಿ. ನನಗೂ ಸ್ವಲ್ಪ ತತ್ತ ಬರ್ಲ? ಸರಿ. ಸಂಗೀತ್ ಮೇಸ್ಟ್ರು ಆವಾಗೆ ಬಂದ್ರಂತೆ. ಇವತ್ತಿಗೆ ಊಟ ಕರ್ಕೊಂಡ್ ಬಾ. ಯಾಕೆ ಬಿಟ್ಬಿಟ್ಟೆ? ಪೂರ್ತಿ ಕುಡ್ದಾಕು. ಶಾಲ್ ಹೆಗಲ ಮೇಲೆ ಹಾಕೊಂಡೋಗು. ಹೋಗ್ ಬರ್ತೀನಮ್ಮ. ಸ್ವಲ್ಪ ಇರು, ಯಾರ್ದಾದ್ರೂ ದೃಷ್ಟಿ ಬಿದ್ದಿತ್ತು. ಪಾಠ ಮುಗಿದ ತಕ್ಷಣ ಮನೆಗೆ ಬಂದ್ಬಿಡು. ಆಯ್ತಮ್ಮ. ನನ್ ಮಗ ದೊಡ್ಡ ವಿದ್ವಾಂಸನಾಗ್ತಾನೆ. ಚಂದ್ರಮ್ಮ, ಇವತ್ತು ಒಳ್ಳೆ ದಿನ. ಹುಣ್ಣಿಮೆ. ನಿಮ್ಮಮ್ಮವರ ಪಡೆದು ನೀನು ಹುಟ್ಟಿದ ದಿವಸ ಇವತ್ತೇ ಕಥ. ನಿಮ್ಮಮ್ಮನಿಗೆ ನೀನು ವರ ಪಡಿತೀಯ ಅಂತ ನಂಗೆ ನಂಬಿಕೆ ಐತೆ ಕಥ. ಇವತ್ತಿಂದ ಬೆಳಿಗ್ಗೆ ಸಾಯಂಕಾಲ
ದೇವಸ್ಥಾನಕ್ಕೆ ಹೋಗಿ ಕಲ್ಯಾಣಿಗೆ ಸ್ನಾನ ಮಾಡಿ ಪಾರ್ವತಮ್ಮನ ಮುಂದೆ ನಿಂತು, ಅಮ್ಮ ದೀರ್ಘಾಯಿಸ್ಕೊಡು, ಒಳ್ಳೆ ವರನ್ ಕೊಡು, ಮಂಗ್ಲಿಯಾಗಿ ಬಾಳ್ಬೇಕು ಅಂತ ವರ ಕೇಳು. ಕತ್ತೆ ಹಂಗ್ ಬೆಳೆದಿದ್ರು ಇನ್ನ ಲಂಗ ಜಾಕೆಟ್ ಹಾಕೊಂಡು ಓಡಾಡ್ತೀಯ. ತಗೋ. ಎಷ್ಟಲ್ಲಿ ಹೇಳೋದು ಮನಸ್ಸು ನೋಯಿಸ್ಬೇಡ ಅಂತ, ಯಾವ್ದಾನ ಉಟ್ಕೊಳ್ಳಿ ಸುಮ್ಕೆರೆ. ಅವಳು ಕುಣಿತಾಳೆ ಅಂತ ತಾಳ ಹಾಕ್ಬೇಡಿ, ಅದು ನಮ್ಗೆ ತಾಪತ್ರ್ಯ. ನಡೀರಿ ಟೇ ಮಾತದ. ನಾರಾಯಣಂ ಮಹಾಜ್ಞೇಯಂ ವಿಶ್ವಾತ್ಮಾನಂ ಪರಾಯಣಂ ನಾರಾಯಣ ನಾರಾಯಣ ಪರ ನಾರಾಯಣ ಪರಂ ನೋಡು ನಾಗಪ್ಪ, ಮನುಷ್ಯ ಸೋಲ್ತಾನೆ ಸ್ವಾರ್ಥಕ್ಕೋಸ್ಕರ. ನನ್ನ ಮೊದಲನೇ ಮಗಳು ಚಂದ್ರಿ ಹುಟ್ಟಿದ ಮೇಲೆ ಅವನು ಸಾಕೋಕ್ಕೋಸ್ಕರ ನಾನು ಎಷ್ಟೇ ಕಷ್ಟಪಟ್ಟು ಆಗ ನನಗನ್ನಿಸ್ಲಿಲ್ಲ ಮದುವೆ ಆಗ್ಬೇಕು ಅಂತ. ಈ ವಯಸ್ಸಿನಾಗೆ ನನಗೆ ನಾನೇ ಸೋತು ಮದುವೆ ಆದೆ. ಆಗ ಅವಳೇ ನನ್ನ ಹೆಂಡತಿ. ನಮಸ್ಕಾರ. ನಮಸ್ಕಾರ. ಅಂತೂ ನೀ ಮದುವೆ ಆದಕ್ಕೋಸ್ಕರ 5 ವರ್ಷ ಈ ಕಡೆ ಬರೋದಿಲ್ಲ ಅನ್ನು. ಅಲ್ಲ ನಾಗಪ್ಪ, ನನ್ನ ಮೊದಲನೇ ಹೆಂಡತಿಗೆ ಎಷ್ಟು ವರ್ಷ ಅದು ಮಕ್ಕಳಾಗಲಿ. ಅದಕ್ಕೆ ಅವಳು ಬೆಳಿಗ್ಗೆ ಸಾಯಂಕಾಲ ಪಾರ್ವತಮ್ಮನ ಗುಡಿ ಮುಂದೆ ವ್ರತ ಮಾಡ್ತಿದ್ಳು. ಒಂದ್ ದಿವಸ ಇನ್ನು ಸೂರ್ಯ ಮುಳುಗ್ತಿದ್ದ, ಚಂದ್ರ ಹುಡ್ತಿದ್ದ, ಇನ್ನು ಪಾರ್ವತಮ್ಮನ ಗುಡಿ ಬಾಗಿಲು ತೆಗೆದಿರ್ಲಿಲ್ಲ. ಅಂತ ಟೈಮ್ನಾಗೆ ನಾನ್ ಪಂಚೆ ಅಲ್ಲ, ನಾನ್ ಪಂಚೆ ಅಲ್ಲ, ನಾನ್ ಪಂಚೆ ಅಲ್ಲ. ನನಗೆ ನನ್ ಮಗು ಆಯ್ತದೆ, ನನ್ನ ಮಗು ಆಯ್ತದೆ. ನೀನೇ ನಾನ್ ಪಂಚೆ ಅಲ್ಲ, ನೀನೇ ನನ್ ಮಗು, ನೀನೇ ನನ್ ಮಗು. ನಾನ್ ಪಂಚೆ ಅಲ್ಲ, ನನಗೆ ಮಗು ಆಯ್ತದೆ. ನೀನೇ ನೀನೇ ನನ್ ಮಗು, ನನಗೆ ಮಗು ಆಯ್ತದೆ. ಬಿದ್ದೋಗಿದ್ದೋಳ್ನ ಎತ್ಕ ಬಂದೆ. ಆಮೇಲೆ ಶಿವರಾತ್ರಿ ಹಬ್ಬದ ಬೆಳಿಗ್ಗೆ ಶಿವ ಪಾರ್ವತಮ್ಮನ ಮುಹೂರ್ತ ನಡೀತಿರೋವಾಗ ಡೋಲು ಗಂಟೆಗಳ ಶಬ್ದ ಮಳುಗ್ತಾ ಇತ್ತು. ಅಂತ ಸಮಯದಾಗೆ ಮಗು ಜನಿಸ್ತು. ನಮ್ ನಂಜಿ ಕಣ್ ಮುಚ್ಚಿದ್ಲು. ನಂಜವನ ಭಕ್ತಿ ಮಹತ್ವವಾದಂತದ್ದು ಮಾಯಣ್ಣ. ಅದರಲ್ಲಿ ನಾಗಪ್ಪ, ನಮ್ ಚಂದ್ರಿ ಬುದ್ಧಿ ಬಂದ್ಮ್ಯಾಕೆ ಈ ಪಾರ್ವತಮ್ಮನ ದೇವಸ್ಥಾನಕ್ಕೆ ಹೋಗೋದು, ಕುಣಿಯೋದು, ಏನೇನೋ ಮಾಡಕ್ ಶುರು ಮಾಡ್ಕೊಳ್ಳು. ಅದಕ್ಕೆ ಊರಿಗೆ ಬರೋದೇ ಬೇಡ ಅಂತ ತೀರ್ಮಾನ ಮಾಡಿದ್ದೆ. ಯಾತಕ್ಕೂ ಒಂದ್ ದಿವಸ ಅವಳ ಜಾತಕ ತೆಗೆದು ನೋಡಿ, ಅವಳು ಹುಟ್ಟಿದ ಗಳಿಗೆ ಎಲ್ಲ ಕೂಡಿಸ್ ನೋಡ್ತೀನಿ. ಈ ವರ್ಷನೇ ಅವಳ ಗಂಡಾಂತರ. ಆ ಗಂಡಾಂತರ ಪರಿಹಾರ ಆಗ್ಬೇಕಾಗಿದ್ರೆ ಪಾರ್ವತಮ್ಮನ ವ್ರತ ಮಾಡ್ಲಿ ಅಂತ ಈ ಊರಿಗೆ ಕರ್ಕೊಂಬಂದೆ. ನಾಗಪ್ಪ, ಈ ವಿಷಯ ಯಾತವನು ಹೇಳ್ಬೇಡ. ನಿಂತ ಹೇಳಿದ್ ಯಾಕೆ ಅಂದ್ರೆ ಚಿಕ್ಕ ವಯಸ್ಸಿನಿಂದ ನೀನ್ ನೋಡಿ. ಈ ಕಾಲದಾಗ ಯಾರು ನಂಬ್ತಾರೆ ಬಿಡು ಮಾಯಣ್ಣ. ಚಂದ್ರ ನನ್ನ ಭಾಗಕ್ಕೆ ದ್ಯಾವ್ರಿದ್ದಂಗೆ, ಹೂವನ್ ಜೊತೆ ನಾರು ಸ್ವರ್ಗ ಸೇರಿದಂಗೆ ಚಂದ್ರನಿಂದ ನನ್ನ ಕಾಲ್ಗೂ ಮೋಕ್ಷ. ಆಮೇಲೆಲ್ಲ ಸರಿ ಮಾಯಣ್ಣ.
ಕಾಲದಂಚಿನವರೆಗೂ ಇದು ಚಿರನೂತನ ನಿನಗೆ ಶರಣು ಗುಡಿಯಲ್ಲವಿದು ಕಲೆಯ ಉದ್ರಾಣ ಹೇ ಶಿಲ್ಪಿ ಹೇ ಕಲಾ ಬ್ರಹ್ಮ ಹೇ ನೈಪುಣ್ಯ ಇವಳ ಕಂಗಳಿಗೆ ಸವರಿರುವೆ ಬಾಷ್ಪಗಳ ಸಹಜವನು ಇವಳಂಗಗಳಿಗೆ ನೀಡಿರುವೆ ಚಲನೆಗಳ ಭಾವವನು ಇವಳ ದಯ ವೀಣೆಯಲಿ 100 ತಂತಿಗಳ ಮೀಟಿ ಇವಳ ದಯ ವೀಣೆಯಲಿ 100 ತಂತಿಗಳ ಮೀಟಿ ಹೃದಯ ಚೇತನವನ್ನು ವದನಕ್ಕಿರುಸಿರುವೆ ಹೇ ಶಿಲ್ಪಿ ಹೇ ಕಲಾ ಬ್ರಹ್ಮ ಹೇ ನೈಪುಣ್ಯ ಇವರರಿಯದೆಡೆಗಳಲ್ಲಿ ಬಿದ್ದಿದ್ದ ಬಂಡೆಗಳಲ್ಲವೇ ಪ್ರತಿಯನ್ನೇ ನಾಚಿಸುವ ನನ್ನದ ರಸಿಗಳಿಗಲ್ಲವೇ ಇವರರಿಯದೆಡೆಗಳಲ್ಲಿ ಬಿದ್ದಿದ್ದ ಬಂಡೆಗಳಲ್ಲವೇ ಪ್ರತಿಯನ್ನೇ ನಾಚಿಸುವ ನಗ್ನದ ರಸಿಗಳಿಗಲ್ಲವೇ ಶಿಲ್ಪಿನಿ ಬಡಿ ಬಡಿದು ಶಿಲ್ಪಿನಿ ಬಡಿ ಬಡಿದು ಚೆಲುವ ಕಲ್ಲಿಗೆ ಸುರಿದು ದೇಗುಲವ ನಿರ್ಮಿಸಿದ ಜನಗ ನೀನಲ್ಲವೇ ಹೇ ಶಿಲ್ಪಿ ಹೇ ಕಲಾ ಬ್ರಹ್ಮ ಹೇ ನೈಪುಣ್ಯ ಕೋಟಿ ಕಂಗಳ ತಣಿಸಿಹುದೀ ಶಿಲಾಭವನ ಕಾಲದಂಚಿನವರೆಗೂ ಇದು ಚಿರನೂತನ ನಿನಗೆ ಶರಣು ಗುಡಿಯಲ್ಲವಿದು ಕಲೆಯ ಉದ್ರಾಣ ಹೇ ಶಿಲ್ಪಿ ಹೇ ಕಲಾ ಬ್ರಹ್ಮ ಹೇ ನೈಪುಣ್ಯ ನಾಗಪ್ಪ ಚಾಲ್ ಹರಿದೋಗೈತೆ ಸ್ವಲ್ಪ ಹೊಲಿಗೆ ಹಾಕ್ಕೊಡ್ತೀಯ ನೀ ಕೇಳ್ಬೇಕಮ್ಮ ಅಣ್ಣ ಚೋಟು ಇಸೆ ಕಲರ್ಟ್ ಆಗೋದಲ್ಕೆ ಅಚ್ಚ ಸಿಕ್ಕದೆ ಬಾ ಲೇವ್ ನಮಸ್ಕಾರ ನಾಗಪ್ಪ ಸಿಂಗು ಯಾವಾಗ ಬಂದೆ ಈಗ ಟ್ಯಾಕ್ಸಿನಾಗ ಬಂದೆ ನಮಸ್ಕಾರ ಮಾಯಣ್ಣ ನೀನು 5 ವರ್ಷದಿಂದ ಯಾವಾಗ ಬತ್ತೀಯ ಅಂತ ಎದುರು ನೋಡ್ತಾ ಇದ್ದೆ ನಾನು ಅನ್ಕೊಂಡಂಗೆ ನೀನು ಎದುರುಗಡೆನೆ ಕುಂತಿದ್ಯಾ ನೀನು ಮಂತಸ ತಾಯ್ತಾ ಕಟ್ಟಿದ ಮ್ಯಾಗೆ ದಿನೇ ದಿನೇ ಮುಂದುವರಿತಾ ಹೋದೆ ದಿನೇ ದಿನೇ ಬಟ್ಟೆ ಬದಲಾಯಿಸ್ತಾ ಹೋದೆ ದಿನೇ ದಿನೇ ಕಟಿಂಗ್ ಬದಲಾಯಿಸ್ತಾ ಹೋದೆ ನೀನು ಇವಾಗ ಬಂದಿದ್ಯಾ ಬೇರೆ ತಾಯ್ತಾ ಕಟ್ಟಿದ್ಯಾ ಒಂದಕ್ಕೆ 2 ಆಯ್ತದೆ 2 100 ಆಯ್ತದೆ 100 ಲಕ್ಷ ಗಟ್ಟಲೆ ಆಯ್ತದೆ ಲಕ್ಷದ ಮಾತಿರ್ಲಿ 5 ವರ್ಷದಿಂದ ಕಟ್ಟಿದ ತಾಯ್ತು ದುಡ್ಡೇ ಬಲ್ಲಿಲ್ವಲ್ಲ ಸಿಂಗ್ರಿ ಸಿಂಗ್ರಿ ಅಲ್ಲ ಸಿಂಗ್ ಆಗವನೇ ಅವನು ಸಿಂಗು ಆಯ್ತು ಸಿಂಗು ಒಂದಕ್ಕೆ 2 ಆಗಿರುವಾಗ ನಿನ್ನ ಒಂದಕ್ಕೆ 2 ಕೊಡ್ತೀನಿ ಸಾಯಂಕಾಲ ಬಂದು ಮೊದಲು ನೀನು ಬಾಕಿ ಕೊಟ್ಟು ಇಂಗ್ಲಿಷ್ ಕೊಡ್ತೀನಿ ಇಂಗ್ಲಿಷು ಬರಮಾಯಣ್ಣ ಏನಾಗಪ್ಪ ಅದ್ ಹೆಂಗೆಂಗೋ ಆಗಿ ಅದ್ ಹೆಂಗೆಂಗೋ ಆಡ್ತಾನಪ್ಪ ಸಿಂಗ್ರಿ
ಸಿಂಗ್ರಿ ಅಲ್ಲ, ಸಿಂಗು. ಸಿಂಗ್ರಿ ಅಂದ್ರೆ ಮೈನ್ಯಾಗ ಬಿದ್ದು ಬಿಡ್ತಾನೆ. ಸಿಂಬಳ ಸುರ್ಸ್ಕೊಂಡಿದ್ ಸಿಂಗ್ರಿ ಈಗ ಆಫೀಸರ್ ಬಂದಂಗ್ ಬಂದಲ್ಲ. ಏನ್ ವ್ಯಾಪಾರ? ಸುಲ್ತಾನ್ ಪೇಟೆ ರಾಮನ್ ಜೊತೆ ಸೇರ್ಕೊಂಡು ಗಂಧದ ವ್ಯಾಪಾರ ಶುರು ಮಾಡ್ಕೊಂಡವನೆ. ಅದಕ್ಕೆ ಒಂದ್ ತಲೆ ನಿಲ್ತಾ ಇಲ್ಲ. ನೀನು ಕಟ್ಕಡ್ದೇ ಇದ್ದಿದ್ರೆ ರಕ್ತ ಸೂರಿ ಸೂರಿ ಸಾಯ್ತಾ ಇದ್ನೋ ಏನು? ಯಾಕೆ ಸಾವು ನೋವು ಅಂದ್ರೆ ಭಯಾನ? ತಪ್ಪಾಯ್ತು ಅಂತ ಕೇಳೋಣ ಅಂತಿದ್ದೆ, ಅಷ್ಟೊತ್ತು ಕೊಡೋದೆ. ಕೇಳಿದ್ದಿದ್ರೆ ಕ್ಷಮಿಸ್ತಿದ್ದ? ನೀನು ಒಳ್ಳೆಯವಂತ ಗೊತ್ತಿದ್ದಿದ್ರೆ ನೀನ್ ಲಂಗ ಜಾಕೆಟ್ ಎತ್ಕೊಂಡ್ ಬರ್ತಿರ್ಲಿಲ್ಲ.
ನನ್ ಜೊತೆ ಮಾತಾಡಕ್ಕಿಲ್ವಾ? ಹಂಗಾಸೋದ್ರೆ ದೂರ ಆಯ್ತದೆ, ಹಿಂಗಾಸೋದ್ರೆ ಹತ್ರ. ಒಂದು ಹೆಣ್ಣನ್ನ ಕುದುರಿಸೋದು ಎಷ್ಟು ಕಷ್ಟನೋ ಅಷ್ಟು ಸುಲಭನೋ. ಹೇಗೆ ಅಂದ್ರೆ ಈಗ ಎಲೆ ಅಡಿಕೆ ಒಂದೇ ಸಲ ಕೇಳಬಾರ್ದು, ಜೋಬೆಲ್ಲ ಹುಡುಕಾಡಿ ಅಯ್ಯಯ್ಯ ಒಂದ್ ಅಡಿಕೆ ಇದ್ರು ಕೊಡು ಅಂತ ಕೇಳ್ಬೇಕು. ಕೊಡ್ತಾಳೆ. ಬಾಯಿಗೆ ಹಾಕೊಂಡು ತೊಡೋದ್ ಕೊಟ್ಟೆ ಅದನ್ನು ಕೊಟ್ಬಿಡು ಅಂತ ಕೇಳ್ಬೇಕು. ಗಾಬರಿಯಾಗಿ ಏನ ಅಂತಾಳೆ. ನಾವು ನಗ್ನಗತ್ತಾ ಸುಣ್ಣ ಅನ್ಬೇಕು. ಹಿಂಗೆ ಒಂದೊಂದ್ ಸಲ ಮುಟ್ತಾ ಇರ್ಬೇಕು, ಹತ್ರ ಹೋಯ್ತಾನೂ ಇರ್ಬೇಕು. ಹಿಂಗೆ ಒಂದೊಂದ್ ಸಲ ಕರೆಂಟ್ ಎಕ್ಕಿ 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 ರಕ್ತ ಎಲ್ಲ ಬಿಸಿ ಆಯ್ತದೆ. ಆಗ ನೋಡು ಹೊಲದಾಗ, ಜೋಳದಾಗ, ಕಬ್ಬಿನ ಗದ್ದಾಗ, ಇಟ್ಲಾಗ ಹೆಂಗಂದ್ರಾಗ ನೀವು ಲಕ್ಷ್ಮಿನ ಹೆಂಗ್ ಕುದುರಿಸ್ತೀನಿ ನೋಡು. ನೀನ್ ಮೊದ್ಲೇ ಕಂತ್ರಿ, ನನ್ವರ್ಗು ತೋರಿಸ್ತೀಯ ಅಂದ್ರೆ ಅದು ಬರೇ ಕನ್ಸು. ನೀನು ಅನುಭವಿಸ್ತಾ ಬಿಡು. ಜನ ಮಾತಾಡೋವಾಗ್ಲೇ ಒಂಥರ, ಅನುಭವಿಸೋವಾಗ್ಲೇ ಒಂಥರ ಅಂತಾರ. ಅದಕ್ಕೆ ನಂಗೋಸ್ಕರ ಕುದುರ್ಸೋದ್ ಬೇಡ. ಹತ್ತಂಪೇಟೆ ರಾಮನವನು ನನ್ನ ಮಗ ಛತ್ರಿನು ಎಲ್ಲ ಹೋಗವ್ರಂತೆ, ನೀನ್ ಬರ್ಬೋದೊಂದು. ಬರೀ ನಾನ್ ದೇವಸ್ಥಾನದ ಹತ್ರ ಇರ್ತೀನಿ, ಕರ್ಕೊಂಬ. ನಾಳೆ ಕರ್ಕೊಂಬರ್ತೀನಿ. ಮರಿ ನೀನೆಲ್ಲ 300 ಕುರಿ ಯಾಕೆ ಬಂದೆ ತರ ತುರಿ? ಏನೋ ಒಂದಷ್ಟು ಸರಿ ಬರುವಳಿಗೆ ಬರಾಬರಿ ಕಿತ್ಕೊಳ್ಳ ಅಂತ ಮಾಡಿದ್ದೆ. ನಾನೇನ್ ಬ್ಯಾಡ ಅನ್ನೆ. ಬ್ಯಾಡ ಅನ್ನೆ. ಕಿತ್ಕೊಂಡಿದ್ರೆ ಬಂದ್ಬಿಡ್ತಿದ್ದೆ ನಾ ಭಾಗಕ್ಕೆ. ತಕ್ಕ ಅರ್ಧ ಅರ್ಧ, ತಕ್ಕ ಅರ್ಧ ಅರ್ಧ. ಏನ ಕೃಷ್ಣ, ಹೆಂಗಿದ್ಯಾ? ಓಹೋ, ಮೊನ್ನೆ ಬಂದಂತೆ. ನೀನೆಲ್ಲಪ್ಪ ಮಾಯಗಾರ ಕೃಷ್ಣ. ಯಾರವಳು? ಯಾರೋ ಭಕ್ತಾದಿಗಳು. ಹುಡುಗಿರು ಬರೋದು ದೇವಸ್ಥಾನಕ್ಕೆ ಪೂಜೆ ಭಕ್ತಿ ಪುನಸ್ಕಾರಕ್ಕೆ, ಅಲ್ಲೂ ಒಳ್ಳೆ ಹುಡುಗರು ಬಂದಿರ್ತಾರೆ ಅಂತ. ಬಾ, ಸ್ಟವ್ ಹಾಕ್ಬಿಟ್ಟು ಗುಟ್ಟು ಕರ್ಕೊಂಡು ಹೋಗೋಣ. ಕರ್ಕೊಂಡು ಹೋಗಿವಂತೆ. ಅವಳು ಯಾರು ಗೊತ್ತಾ? ಯಾರು? ಹುಡ್ಬುಡ್ಗೆ ಮಾಯಣ್ಣನ ಮಗಳು ಚಂದ್ರಮ್ಮ. ಆಹಾಹಾಹಾಹಾ. ಚಂದ್ರ ದೊಡ್ಡವಳಾಗವಳೆ, ಒಳ್ಳೆ ಹುಣ್ಣಿಮೆ ಚಂದ್ರನ್ ಒಳಿತಾವಳೆ. ನೀನು ಅನ್ನು ಸಾಕು. ಅನ್ನೋದೇನು, ಮಾಯಣ್ಣ ಮಂತ್ರ ಹಾಕಿದ್ರೆ ಇರೋದು ಇಲ್ಲಿದಂಗ ಆಗ್ತದೆ. ಮಾಯಣ್ಣನ ಮಂತ್ರ ಹಳೇದಾಗ್ಬಿಟ್ಟೈತೆ. ನನ್ಗೇನ್ ಬಿಡು, ನೀನೇನ್ ಬೋಸ್ತೀಯ? ಏಯ್ ಶಿವಪೂಜೆಯಲ್ಲಿ ಕರಡಿ. ಅಯ್ಯೋ ಗುರು, ರಾಮನು ಅದ್ಯಾರೋ ಸೇಟುಗಳ ಕಾರ ಬಂದು ನೀನ್ ಕರ್ಕಾಳಮ್ಮ ಅಂತಂದ್ರು. ಅದೇನೋ ಅಡ್ವಾನ್ಸ್ ಕೊಡ್ತಾರಂತೆ. ಯಾಕಂತ್ರಿ ಒಳ್ಳೆ ಅಕ್ಕಿನ ಬುಟ್ಟು ಹೆಂಗ ಬರೋದು? ಗುರು, ಆಡಾಡೋ ಅಕ್ಕಿನ ಬೇಟೆ ಆಡೋದ್ ಕಷ್ಟ. ಅದು ಗೂಡಿಗೆ ಬಂದವ ಯಾಕ ಲಾಭಕ್ಕಂತ ಅಮಿಕ್ಕೋಬೇಕು. ಏಯ್ ಕಂತ್ರಿ ಅಂದ್ರೆ ಕಂತ್ರಿನೇ. ಮತ್ತೆ ನಡಿ. ನಂಗೆ ಕೇಳಿದ್ರೆ ಸೊಪ್ಪು ಎಷ್ಟು ಬೇಕಾದ್ರೂ ಕೊಡ್ತಿದ್ದೆ. ಯಾಕೆ ಕದಿಬೇಕು? ನನ್ ಕೇಳಿದಿದ್ರೆ ಲಂಗ ಜಾಕೆಟ್ ಬಿಚ್ಕೊಡ್ತಾ ಇದ್ದೆ. ಯಾಕೆ ಕದಿಬೇಕು? ಹಂಗಾರೇನ ಚಡ್ಡಿ? ಅದನ್ನ ನಾನ್ ಕದಿಲಿಲ್ಲ. ಅದು ಹೊರಗಡೆ ಬರ್ಲಿ ಅಂತಾನೆ ಬಿಚ್ಕೊಂಬಂದೆ. ನಾ ಬಟ್ಟೆ ಬಿಚ್ಚಾಕುವಾಗ ಎಲ್ಲಿದ್ದೆ? ಕಂಬದ್ ಮರಿಯಾಗಿದ್ದೆ. ನಾ ಬಟ್ಟೆ ಬಿಚ್ಚಾಕದನ್ನ ನೀ ನೋಡ್ದ?
ಅಯ್ಯೋ ದೇವ್ರೆ, ನಮ್ಮಮ್ಮನ್ ಗೊತ್ತಾದ್ರೆ ಪರ್ಕೆ ತಗೊಂಡಾಗ್ತಾಳೆ. ನಿಮ್ಮಮ್ಮ ಪರ್ಕಿನಾಗ ಆಗ್ತಾಳ? ನೋಡ್ ಚಂದ್ರ, ಚಂದ್ರ ಅಂದ್ರೆ ಸಾಕು. ನೋಡ್ ಚಂದ್ರ, ಅಭ್ಯಾಸ ಮಾಡದೆ ಯಾವ ಕೆಲಸನೂ ಬರೋದಿಲ್ಲ, ಯಾವ ವಿದ್ಯೆನೂ ಬರೋದಿಲ್ಲ, ಯಾವ ಕಲೆನೂ ಬರೋದಿಲ್ಲ. ಮಕ್ಕಳು ತಾಯಿ ತಂದೆ ಮಾತಾಡೋದನ್ನ ನೋಡಿ ನೋಡಿ ಮಾತಾಡೋದನ್ನ ಅಭ್ಯಾಸ ಮಾಡ್ತಾರೆ. ಮೇಷ್ಟ್ರು ಆ ಈ ತಿದ್ದ ಕೊಟ್ರೆ ತಿದ್ದಿ ತಿದ್ದಿ ಬರೆಯೋದನ್ನ ಅಭ್ಯಾಸ ಮಾಡ್ತಾರೆ. ಬಾವಿಗೆ ಹಾಕಿದ ತಕ್ಷಣ ಯಾರು ಈಸ್ಕೊಂಡ್ ಬರೋದಿಲ್ಲ. ಮೊದಲು ಮೆಟ್ಲ ಮೇಲೆ ಕೈಕಾಲು ಹೊಡೆದು ಈಜೋದನ್ನ ಅಭ್ಯಾಸ ಮಾಡ್ತಾರೆ. ಈಜ್ ಬರ್ದೇ ಇರೋನ್ನು ಬಾವಿಗೆ ಹಾಕಿದ್ರೆ ಕೈ ಕಾಲಲ್ಲ ತೆರಕ್ ಬರ್ಬೋದು. ಅಂತವ್ರಿಗೇನ್ ಹೇಳ್ತೀಯಾ? ಅವನ ಅದೃಷ್ಟ ಚೆನ್ನಾಗಿತ್ತು ಅನ್ಕೊಂತೀನಿ. ಅವನ್ ಕೈ ಕಾಲ ಅಲ್ಲಾಡ್ಸಿ ಬಂದಿರೋದ್ರಿಂದ ಅವ್ನು ಈಜ್ಕೊಂಡ್ ಬಂದ ಅಂತ. ಈಜ್ ಹೆಂಗ್ ಬಂತು? ಅದ ಅದೃಷ್ಟನ ಅಲ್ಲ, ಆ ದೇವ್ರ ಕೊಡುಗೆ ಅನ್ಬೋದು. ನಂದೊತ್ತೇನೋ ಅಷ್ಟೇ. 5 ವರ್ಷದ ಹಿಂದೆ ಈ ದೇವಸ್ಥಾನಕ್ಕೆ ಯಾವಾಗ ಬಂದ್ರು ಗಂಟೆ ಜಾಗಟೆ ಶಬ್ದ ಕೇಳಿ ಇಷ್ಟ ಬಂದಂತೆ ಕುಣಿತಾ ಇದ್ನಂತೆ. ಅದಕ್ಕೆ ನಮ್ಮಪ್ಪ ಈ ಊರಿಗೆ ಬರೋದನ್ನೇ ಬಿಟ್ಬಿಟ್ಟ. ಈಗ ವಯಸ್ಸಿಗೆ ಬಂದಿರೋ ಹುಡುಗಿ ಹಂಗೆಲ್ಲ ಮಾಡದೇ ಇದ್ರೆ ಕರ್ಕೊಂಡೊಯ್ತೀನಿ ಅಂತ ಕರ್ಕೊಂಡ್ ಬಂದ. ದಿನ ಬೆಳಿಗ್ಗೆ ಸಾಯಂಕಾಲ ವ್ರತ ಮಾಡ್ತೀನಿ. ಇಲ್ಲಿರೋ ಶಿಲಾಬಾಲಿಕೆಯನ್ನ ನೋಡ್ತಾ ನೋಡ್ತಾ ನನ್ನನ್ನು ನಾನೇ ಮರ್ತೋಯ್ತೀನಿ. ಆಗ ಯಾವುದೇ ರಾಗ ಕೇಳ್ಬರ್ಲಿ, ಯಾವುದೇ ಸಂಗೀತ ಕೇಳ್ಬರ್ಲಿ, ರಾಗಕ್ಕೆ ತಕ್ಕಂತೆ ತಾಳ ಹಾಕ್ತೀನಿ. ಆಮೇಲೆ ಏನಾಯ್ತದೋ ನನ್ಗೆ ತಿಳಿಯಕ್ಕಿಲ್ಲ. ಇದಕ್ ಮುಂಚೆ ಎಲ್ಲಾದ್ರೂ ಈ ತರ ಆಗಿತ್ತ? ಇಲ್ಲ, ಈ ದೇವಸ್ಥಾನ ಬಿಟ್ಟು ಇನ್ನೆಲ್ಲೂ ಆಗಿಲ್ಲ. ಹಾಗಾದ್ರೆ ಈ ದೇವಸ್ಥಾನಕ್ಕೂ ನಿಂಗೂ ಏನೋ ಸಂಬಂಧ ಇರಬಹುದು. ಅಯ್ಯೋ, ನಂಗೆ ಗೊತ್ತಾಯ್ತು. ಆಮೇಲೆ ವ್ರತ ಮಾಡಕ್ ಬರ್ತೀನಿ. ಬರ್ಲಾ? ಸರಿಯಾಗಿ ಸುಡೋದು ಬೇಡ ಅಂತೇನು ತಡ್ಕ. ಈಗ ಹಾಕಿವ್ನೇ ಏನ್ ಮಾಡೋಣ? ಹೆಣ್ಣು ಮಗಡಿ ತಕ ಹೋಗ್ಲಿಲ್ವಾ? ಸಿಂಗ್ರಿ ಕೂತ್ವಾ. ಯಾವ ಹೊಸ ಮಕ್ಕಳು ಬಂದವೆ? ಬಂದಿಲ್ಲಪ್ಪ, ನಾಳೆ ಬೆಳಿಗ್ಗೆ ಹೋಗ್ತಾವ. ಅದಕ್ಕೆ ಇಲ್ಲಿಗೆ ತರಿಸ್ಬಿಟ್ಟಿದ್ದೀನಿ. ಚಂದ್ರ ಇಲ್ಲಿ ಈಗ ದೇವಸ್ಥಾನಕ್ಕೆ ಹೋದ್ರು. ಸಿಂಗಣ್ಣ ನಮ್ ಜೊತೆಲಿ ಇವತ್ತು ಊಟ ಮಾಡಿವಂತೆ. ಹೋಳಿ ಕುಯ್ತಾ ಇವನೇ. ಹಂಗಂತ ತಿಳಿದಿದ್ರೆ ರಮ್ ತಗೊಂಬತ್ತಾ ಇದ್ದೆ. ಇಂದ್ರೆ ಮರಿಬಾರ್ದು. ಮರೆಯಲ್ಲ, ಮರೆಯೋದೂ ಇಲ್ಲ. ಸರಿ, ನಮ್ ಜೊತೆಗೆ ಎದ್ದು ಎಲ್ಲ ಸೇರ್ಕೊಂಡು ಎಣ್ಣ ಕುಡಿಯವ. ನೀವ್ ಇಷ್ಟೊಂದು ಬಲ್ವಂತ ಮಾಡದ್ನಾಕ ಬಿಟ್ಟೋಗೋ ಸಣ್ಣ ಕಿರಿಕಿಲ್ಲ. ಸಿಂಗಣ್ಣ ಹೂವನ್ನು ದೇವಸ್ಥಾನ ಕಂಡ್ಲೆ ಮೊದ್ಲು ಸ್ವಲ್ಪ ಏರಿಸ್ಕೊಳವ, ಆಮ್ಯಾಕೆ ದೇವಸ್ಥಾನ. ಗುರು ಯಾಕೋ ಈ ನಡುವೆ ಸಿಕ್ಕಿಲ್ಲ ಅಂತ ಏನ್ ಹೇಳ್ತೀರೋ? ನಿಮ್ ಕುದ್ರಮಾಗಿಂದ ಬಿದ್ದಿದ್ದು ನಮ್ಮಿಂದ ಅಂತ. ಅದಕ್ಕೆ ನಿಮ್ಮಮ್ಮ ನಮ್ಗಳ ಹತ್ರ ಬಂದು ಏನೇನೋ ಅಂದ್ಲು ಅಂತ ಅನ್ಬರೋದೇ ಸರಿ. ಅಲ್ಲೇನೋ ಭೀಮಾ? ಅವ್ರ ಅಮ್ಮ ಹಂಗಂದ್ಲು ಅಂತ ಗುರು ತಾವ್ ಹೇಳೋದೇ ಬೇಡ. ಗುರು ಏನ್ ಕಲಿಬೇಕು? ನನ್ನಂತೂ ಅವನ ಜೊತೆ ಸೇರ್ಲೇಬೇಡ ಅಂತ. ಗುರು ಯಾಕೋ ಕೆಟ್ಟೋಯ್ತಾನಂತ. ಅದಕ್ಕೆ ಗುರು ಕೆಟ್ಟೋ ಮೊದಲ ನಾವ್ಯಾರು ದೂರ ಇರೋಣ. ನೀವು ಬೇಕಾದ್ರೆ ದೂರ ಇರಿ, ನಾನ್ ಮಾತ್ರ ಗುರುನ ಬಿಟ್ಟು ಎಲ್ಲೂ ಹೋಗಕ್ಕಿಲ್ಲ. ಅವ್ರಮ್ಮನು ಬಂದೇಳಿದಕ್ಕೆ ನಿಮ್ಮಮ್ಮನು ಒಯ್ದಿದ್ದು ಗೆಪ್ಟಿಗೆ ಬರ್ಲಿಲ್ವೇನೋ? ನಮ್ಮಮ್ಮ ಒಯ್ದು ನನ್ ಮೈ ಕಾಯಿ ಕಟ್ಬಿಟ್ಟಿದೆ. ಎಷ್ಟೇ ಒಯ್ದ್ರು ಏಟೇ ಬೀಳಕ್ಕಿಲ್ಲ. ಸರಿ, ನೀನೇ ಗುರು ಕಾಯ್ಕೋ, ನಾ ಹೋಯ್ತೀನಿ. ಗುರು ಏನೋ ಕೇಳಿದ್ರೆ ಎಲ್ಲರೂ ಚಂದಾಕ ಅವ್ರ ಅಂತ ಹೇಳು. ಯಾಕೆ ಬರ್ಲಿಲ್ಲ ಅಂತ ಕೇಳಿದ್ರೆ ಪರೀಕ್ಷೆ ಹತ್ರ ಆಯ್ತಂತ ಹೇಳು. ಇವರಿಬ್ರೇ ಇರ್ಬೇಕು, ಊರವ್ರ ಮಾತಾಡ್ಬೇಕು, ಬೆಳಗಾನ ನಮ್ದೇ ಪ್ರಪಂಚ.
ಕಂಗಿಟ್ಟಿದ್ದಾಳೆ ಎಣ್ಣಂಗ್ ತಿರ್ಗಾಡ್ತಾಳೆ ಮಗುವಂಗೆ ಮುದ್ದಾಡುತ್ತಾಳೆ ಮತ್ತೊಮ್ಮೆ ಹೊಡೆದಾಗ ಇಬ್ರು ಇರ್ಬೇಕು ಇಲ್ದಿದ್ರೆ ಜನ್ಮಾನೆ ಚಂದ್ರ, ನಾವಿಬ್ರು ಇದೇ ರೀತಿ ನಗ್ನಗ್ತಾ ಇರ್ತೀವಿ ಅಂತ ನಿಂಗೆ ನಂಬಿಕೆ ಆಯ್ತಾ? ಯಾಕೆ ಅನುಮಾನನ? ಯಾಕೋ ಭಯ ಆಯ್ತದೆ. ಯಾಕೆ ನಿಮ್ಮೇಲೆ ನಿಮ್ಗೆ ನಂಬಿಕೆ ಇಲ್ವಾ? ಯಾರಿಗೆ ತಾನೆ ಅವ್ರವ್ರ ನಂಬಿಕೆ ಅವ್ರವ್ರಿಗಿರೋದಿಲ್ಲ. ಹಂಗಾರೆ ನನ್ ಮೇಲೆ ನಂಬಿಕೆ ಇಲ್ಲ ಅಂತ ತಾನೆ? ನಂಬಿಕೆ ಐತೆ, ಮುಂದೇನಾಯ್ತದು ಅಂತ. ಇರೋ ನಂಬಿಕೆನ ನಂಬೇಕು. ಆಣೆ ಇಟ್ಟಳು, ನಂಬ್ತೀನಿ. ಏನಂತ? ಆ ಉಮಾಮಹೇಶ್ವರಾಣಿ ನನ್ ಜೊತೆ ನಗ್ನಗ್ತಾ ಇರ್ತೀನಿ ಅಂತ. ಸಾಕ? ಬರೀ ಆಣೆ ಇಟ್ರೆ ಸಾಲದು, ಭಾಷೆಗಳು. ಏನಂತ? ನಾವಿಬ್ರು ಬದುಕಿದ್ರ ಜೊತೆಯಲ್ಲೇ ಸತ್ರು ಜೊತೆಯಲ್ಲೇ. ಸೂರ್ಯ ಚಂದ್ರ ಇರೋದು ಎಷ್ಟು ನಿಜನೋ ಅಷ್ಟೇ ನಿಜ. ನಾವಿಬ್ರು ಬದುಕಿದ್ರ ಜೊತೆಯಲ್ಲಿ ಸತ್ರು ಜೊತೆಯಲ್ಲಿ. ಏನ್ ಚಂದ್ರ, ನೀನ್ ಹುಡುಗಿ ಆಗಿದ್ದಾಗ ಪಪ್ಪರ್ಮೆಂಟು ಬಾಳೆಹಣ್ಣು ಕೊಡ್ಸೋವರೆಗೂ ಬಿಡ್ತಾ ಇರ್ಲಿಲ್ಲ. ನೀನ್ ದೊಡ್ಡವಳಾಗಿದ್ಯಾ ಅಂತ ಒಡೆ ತಗೊಂಡ್ಬಿಟ್ಟಿದ್ವಿ. ತಗೋ, ನಿಂಗೆ ತಂದಿರೋದು. ನಾನೇ ಸಿಂಗ್ರಿ, ಇಟಿಟೇ ಕೂದಲುಗಳಿದ್ವು, ಮಾಸದ ಬಟ್ಟೆಗಳು ಹಾಕತಾ ಇದ್ನಿ. ಈಗ ನಾನು ಸಿಂಗು. ನೀನ್ ಕಂಡ್ರೆ ಎಷ್ಟು ಪ್ರೀತಿ ಗೊತ್ತಾ? ತಗೋ ತಿನ್ನು. ಚಂದ್ರ, ನಿನ್ ಮಗಿನಾಗ ಎತ್ಕೊಂಡು ಎಷ್ಟು ಬೇಕೋ ಅಷ್ಟು ಮುತ್ತು ಕೊಡ್ತಿದ್ದೆ, ಗೆತ್ತಿ ಅದ? ಚಂದ್ರ, ನಾ ಮುತ್ತು ಕೊಟ್ರೆ ಸವಿತದ? ಇವತ್ತೇರ್ ಬೀದಿಯಾಗ ಮೇಯ್ತಾ ಇರ್ತವೆ. ಮೇಯ್ತಾ ನಾಳೆ ಗುಡಿಯಿಂದ ಬರ್ತವೆ. ಎಲ್ಲ ಹೊಡ್ಕೊಂಡ್ಬಂದು ಸವಾರಿ ಮಾಡವ. ಏನ್ ಲಕ್ಷ್ಮಿ, ನಿನ್ ನೋಡಕ್ಕೆ ದಿನೇ ಹೇಳ್ಕಂಡು ಎರಡು ಕಣ್ ಸಾಲ್ದು. ಒಂದ್ ಕೆಲ್ಸ ಮಾಡು, ಒಂದ್ ಕಣ್ ಕಿತ್ತಾಕ್ಬಿಡು ಶಿಂಗ್ರಣ್ಣ. ಸಿಂಗನ್ನು ನಂಗ್ ನಿಂಗು ಪಂಗು ತಿಳಿಯೋಕಿಲ್ಲ. ನನ್ ಕೂಗೋದೆ ಸಿಂಗ್ರಣ್ಣ ಅಂತ. ಅಣ್ಣ ಪಣ್ಣ ಅಂತ ಕರಿಬೇಡ, ಪ್ರೀತಿಯಿಂದ ಸಿಂಗ್ರಿ ಎನ್ನು ಸಾಕು. ಈ ಊರ್ನಾಗೆ ನಿಮ್ಗೆ ಮಾತ್ರ ಪರ್ಮಿಷನ್. ನಾನೇನ್ ಮ್ಯಾಗಿಂದ ಇದಿರೋ ರಂಬೆನೋ ಊರ್ವಶಿನೋ? ಅವ್ರು ನಿನ್ ಮುಂದೆ ಅಡಾಳು ಬಿಡ್ಬೇಕು. ಅಷ್ಟು ಸಂದಾಕಿದೀನ ಸಿಂಗ್ರಿ ನಾನು? ಹೌದು ಲಕ್ಷ್ಮಿ. ನಿಮ್ಮಮ್ಮನೋ ಒಳಗವಳ ಇಲ್ವೋ? ಇಲ್ಲ, ಹೊಟ್ಟಗವಳೆ. ತಕ್ಕ ಕಂಡಾಗವೆ. ಚಂದಾಗೇನೋ ಇವನಿ. ನೀನ್ ಯಾವ ಬಂದೆ ಗುರು? ಕಂತ್ರಿ ನನ್ನ ಮಗನೇ. ನೀನು ನೋಡ್ತಾ ಇದ್ಯಾ ಅವಳನ್ನ, ನಾನು ನೋಡ್ತಾ ಇದ್ದೀನಿ. ಎಲ್ರ ಜೊತೆ ಹೊಂದ್ಕೊಂಡು ಹೋಗ್ತಾಳೆ ವಿನ ಒತ್ತಿಗೆ ಮಾತ್ರ ಬಿಚ್ಚಕ್ಕಿಲ್ಲ. ಇದು ಅವ್ರ ಅಮ್ಮನಿಗೆ ಕಲ್ಸಿರೋ ಪಾಠ. ಏನತ್ತೀಯ? ಊರಾಗ ಹಂಗಂತ ಅಂದ್ಕಂತಾರೆ. ಯಾಕಂತ್ರಿ ನಾನು ಮೊದಲ ತರ ಅಲ್ಲ, ನಂಗೇನು ಕಮ್ಮಿ. ಈಗ ನಾನ್ ನೋಡಿಲ್ಲಲ್ಲ ಕುದುರಿಸ್ತಾ ಇದ್ದಿದ್ದು. ಗುರು, ನೀನ್ ಇಲ್ದೇ ಇರೋವಾಗ ನಿಮ್ಮ ಅಮ್ಮನು ನನ್ನ ಪ್ರಾಣ ಹೆಂಗತ್ತಾಳೆ. ನಮ್ಮೋನ್ಕ ಮದ್ವೆ ಮಾಡ್ಕೊಳಕ್ ಹೇಳು, ಮದ್ವೆ ಮಾಡ್ಕೊಳಕ್ ಹೇಳು, ಮದ್ವೆ ಮಾಡ್ಕೊಳಕ್ ಹೇಳು, ಮದ್ವೆ ಮಾಡ್ಕೊಳಕ್ ಹೇಳು ಅಂತ
ಅಲ್ವೋ ಈಗ ವಸ್ತರ 40 ವರ್ಷಕ್ಕೆ ಮದುವೆ ಅಂತೆ, ಅಲ್ಲಿವರೆಗೆ ಎಂಜಾಯ್ ಮಾಡ್ಬೇಕಂತೆ. ಅದಕ್ಕೆ ನಾನು ಎಂಜಾಯ್ ಗುಂಜಾಯ್ ಮಾಡ್ತಿರೋದು. ಅಲ್ಲಪ್ಪ ನಾನು ಎಂಜಾಯ್ ಗುಂಜಾಯ್ ಮಾಡ್ತೀನಿ. ಗೊತ್ತಿ ನೋಡು ಚಾಯ ಕಾಯ ಮೂತಿ ನನ್ನ ಮಗನೇ. ಸಿಳ್ಳಕ್ಕೆ ನನ್ನ ಮಗ. ಸರಿ, ಊರ ಹೊಸ ವಿಶೇಷ ಏನು? ಹೊಸ ವಿಶೇಷ ಏನು ಇಲ್ಲ ಗುರು. ಊರ ಹಾಕು ಹೊಸುಗಳು ಪಟ್ಟಿಗಳು ಬಂದವೆ ಬುಡುಬುಡು ಕಂಪೂಟಕ್ ಅಂತ ಬುಡುಬುಡ್ಕೆ ಎಣ್ಣೆಗಳು ಬಂದವೆ ಅಲ್ವೇನ ಮರಿ. ಊರಾಗ 4-5 ಎಣ್ಣೆಗಳು ಬಂದವ್ರೆ. ನಾನ್ ನೋಡ್ತೀನಿ ಮಾತಾಡಿದ್ರೆ ಬಾಯ್ ಮ್ಯಾಗ ಬಡಿತ್ನಿ. ಮರಿ ಸುಲ್ತಾನ್ಪೇಟೆ ರಾಮನ್ ತಿಳಿಸು ನಾ ಬಂದಿದ್ದೀನಿ ಅಂತ. ಕಂತ್ರಿ ಬಾ, ಹೆಣ್ಮಕ್ಳು ಮಾತಾಡ್ಸೋಣ. ಅಯ್ಯಯ್ಯಪ್ಪ, ನಾನ್ ಬರಕ್ಕಿಲ್ಲ. 5 ವರ್ಷದ ಹಿಂದೆ ಉಪ್ಪಾಕಿಸ್ಕೊಂಡರ ಸಾಕು. ಇವ ನೀನ್ ಹೋಗಿ ಉಪ್ಪಾಕಿಸ್ಕೊಂಡ್ ಬಾ ಹೋಗು. ಸರಿ ಬಿಡು, ಛತ್ರಿ ಅವನೇ ಕರ್ಕೊಂಡು ಹೋಗ್ತೀನಿ. ಆ ಛತ್ರಿ ಪತ್ರಿ ವಿಷಯ ನಮ್ ಬೇಡ. ಆ ಎಣ್ಣೆ ನನ್ನ ಮಗನು ಅಲ್ಲಿ ವಿಷಯ ಇಲ್ಲಿ ಹೇಳ್ತಾನೆ, ಇಲ್ಲಿ ವಿಷಯ ಅಲ್ಲಿ ಹೇಳ್ತಾನೆ. ಒಂದಕ್ಕೆ ಎಲ್ಲಿ ಹೇಳ್ತಾನೆ, ಹೊಟ್ಟೆ ತುಂಬಿಸ್ಕೊಂಡಕ್ಕೆ ತಾಗ್ಲು ನನ್ ಮಗನು. ಸರಿ, ಅವನ ವಿಷಯ ನಿಮ್ ವಿಷಯದಾಗ ಬರ್ಸಾಕಿಲ್ಲ, ನಾ ಬರ್ಲಾ? ಬರೋದ್ರಿ ವಿಷಯ ಬರ್ಲಿಲ್ಲ. ನಾ ಬರ್ಲಾ? ತಗೋ, ನಾ ಬರ್ಲಾ? ಬಿಡ್ಕೊರೋ. ನಾನೇ ಮಾರ್ತಾಂಡೇಜ. ನಿನ್ ಭಯ ಕೊತ್ತಿಮೀರ್ ಬೀಜ ಬರ ಗುರು ಬಿದ್ದಾಗಿದ್ದ. ಗುರು ಏಟನ್ ಬಿದ್ದಿಲ್ಲ ಗುರು. ಬರೀ ಸಗಣಿ ತಾನೆ ಗುರು, ತೊಳೆದ್ರೆ ಹೋಯ್ತದೆ. ಗುರು ನೀವು ಹೂ ಅಂದ್ರೆ ಬೇಕಿತ್ತು ಮನಸ್ಬಿಡ್ತೀನಿ. ಸರಿ ನಡೀರಿ, ಎಲ್ಲ ಬಾಜಿ ತಗೋಗುವ. ಅವ್ನಿಗೆ ಮಡ್ದಾರನೇ ಇಲ್ಲ. ನಮ್ ತಾತನ್ ಬೆಳ್ಳಿದಾರ ಹಾಕಿದೀನಿ. ಭೀಮಾ ಇದನ್ನ ಹೊಡ್ದಾಕು. ನಾವು ಸವಾರಿ ಮಾಡಿದ್ದು ಯಾರೋ ಅವ್ರಿಗೆ ಹೇಳಿರ್ಬೇಕು. ನೀನೇ ಮಾತಾಡ್ಬಿಟ್ಟು ಕಳಿಸ್ಬಿಡು. ನಂಗೆ ಭಯ ಆಯ್ತದ ಗುರು. ನಾನೇ ಮಾತಾಡಿ ಕಳಿಸ್ತಾ ಇದ್ದೆ. ಈ ಟೌಲ್ ಮೈಗೆಲ್ಲ ಅಂಟ್ಕೊಂಡು ಮೈ ಕಾಣಿಸ್ತಾ ಇದೆ. ಗುರು, ನನ್ ಪುಷ್ಪಾಸಿ ಕಳೆದೋಗ್ಬಿಟ್ಟಿದೆ. ಅವಾಗ್ಲಿಂದ ಹುಡುಕ್ತಾ ಇದ್ರು, ಸಿಗ್ತಾ ಇಲ್ಲ. ಬೇಕಾದ್ರೆ ನೋಡ್ಗುರು. ಮುಕ್ಳಿ ನರೇ, ಮೇಲೋಗಿ ಏನು ಗೊತ್ತಿಲ್ದಿರೋ ನಾಟಕ ಮಾಡೋಗ್ರು. ಏನ್ರಯ್ಯೋ, ನಿಮ್ ಹುಡ್ಗಾಟ್ಗೆ ನಮ್ತವ ನಡೆಯಕ್ಕಿಲ್ಲ. ಏ ಅಮ್ಮನೆ, ನಿಮ್ ತಿರ್ಗಿ ಮಾತೇಳ ಅಂತ ನಡೆಯಕ್ಕಿಲ್ಲ. ತಿರ್ಕೆ ಗಿರ್ಕೆ ಅಂದ್ರೆ ಪರ್ಕೆ ತಗೊಂಡಾಕ್ತೀನಿ. ಸರಿ, ನಮ್ ಕುದುರೆಗಳನ್ನ ಸವಾರಿ ಮಾಡ್ತಿದ್ರಂತೆ ಹೊಡ್ಕೊಂಡ್ ಬಂದು. ಓ ನಿಮ್ಕು ಕುದುರೆಗಳವೇನು? ಸರಿ ಬಿಡಿ, ನಾಳೆ ಹೊಡ್ಕೊಂಬ ಸವಾರಿ ಮಾಡ್ತೇವೆ. ಗುರು, ಅವ್ರ ಬಾಯಿ ಬೊಂಬಾಯಿ ಗುರು. ಅದ್ರಾಗೊಂದ್ ಸಂದಾಗೈತೆ ಗುರು. ಇನ್ನೆರಡು ಕಚ್ಚಕ್ಕೆ ಮತ್ತೆ ಅದಾಗ ಒಂದು ಹುಡುಗಿ ಸಾರ ಒಳ್ಳೆಯವ್ರು ಗುರು, ಏನು ಮಾತಾಡಿಲ್ಲ ಗುರು. ಹಂಗೆ ಮೈ ಮಾಡ್ಕೊಂಡೈತೆ. ನಾ ಬಟ್ಟೆ ಹಾಕೊಂಡು ಹೋಗ್ತೀವಿ ಗುರು. ನೀನ್ ಬರಕ್ಕಿಲ್ಲ ನಾ ಭೀಮಾ. ಗುರು ಜೊತೆನೆ ಬಂದಿದ್ದು, ಗುರು ಜೊತೆನೆ ಹೋಗ್ತೀನಿ ಅಲ್ಲ ಗುರು. ಮನೆಗಳಿಗೆ ಬಯಸ್ಕೊಳೋದ್ ಬೇಡ, ಯಾರು ಹೋಗ್ಬೇಕು ಹೋಗ್ರು. ನಮ್ಮನೆ ಗುರು, ಇಲ್ಲೇ ಒಣಗಾಕಿದ್ದೆ. ಸೈಡೇ ಬಂತು ಗುರು. ನರಿ ಬಾಬು ಮುಕುಡಿ ಏನೋ ತಮಾಷೆ ಮಾಡಿರ್ಬೇಕು. ನನ್ ಜೊತೆ ಈ ತರ ತಮಾಷೆ ಮಾಡಕ್ಕಿಲ್ಲ. ಇನ್ಯಾರು ಬರ್ಲೇ ಇಲ್ಲ ಗುರು. ಹಾ, ಇನ್ನೊಂದು ಐಡಿಯಾ ಬಂತು. ಅದೇ ಆ ಹೆಣ್ಮಕ್ಳು ತಗೊಂಡೋಗಿರ್ಬೋದು ಅಂತ ತಾನೆ. ಹಾ, ಯಾವ್ದಕ್ಕೂ ನಮ್ಮ ಹುಡುಗರ್ನ ಕೇಳ್ತೀರಾ?
ತಕ್ಕೊಡ್ಬಾರ್ದು. ನರಿ ಬಾಬು ಮುಕುಡಿನ ಕೇಳಿ ಇಲ್ದಿದ್ರೆ ಅವ್ರ ಹತ್ರಕ್ಕೆ ಹೋಗಿ ಇನ್ಮೇಲೆ ಸವಾರಿ ಮಾಡಕ್ಕಿಲ್ಲ ಅಂತ ಹೇಳಿ. ರಾತ್ರಿ ಶಬ್ದ ಆಯ್ತಿದೆ, ಅವಾಗ ಯಾರಾದ್ರೂ ಬರ್ತೀರೇನೆ? ಸರಿ, ನಾ ಬರ್ತೀನಿ. ನಾವೇನೋ ಅಂತು ಗುರು, ಅದ್ರ ಕಚ್ಚಕ್ಕೆ ಬರ್ತಾವ ಗುರು. ನಾವೊಂದ್ ಚಾಲೆಂಜ್ ಮಾಡಿದೀವಿ ಗುರು. ನೀ ಆಗಕ್ಕಿಲ್ಲ ಅಂದ್ರೆ ಅವ್ರಿಗೆ ಊರ್ ಬಿಟ್ಟೋಗ ಗಂಟ ನಾವ್ ಅವ್ರ ಮುಂದೆ ಮಕ್ಕ ಎತ್ಕೊಂಡ್ ತಿರುಗಂಗಿಲ್ಲ ಗುರು. ಏನು ನೀವ್ ಮಲ್ಕೊಂಡಿದ್ರು ಬಿಡಕ್ಕಿಲ್ಲ, ಬಟ್ಟೆಗಳನ್ನ ಬಿಚ್ಕೊಂಡ್ ಬರ್ತಾನೆ ನಮ್ ಗುರು ಅಂದ್ರೆ. ನೀನೇನೇನೋ ಬೈಯದ ಗುರು, ನಮ್ಮನ್ ಬೇಕಾದ್ರೆ ಬೈಲಿ ಒಯ್ಲಿ, ನಮ್ ಗುರುನ ಅಲ್ಲೇನೋ ಭೀಮಾ. ನಮ್ಮ ಅಮ್ಮನ ಗುರು. ನರಿ ಒಂದ್ ಡಬ್ಬ ತುಂಬಾ ಗಂಜಲ ತಗೊಂಡ್ಬಂದು ಈ ಮರದ ಪಕ್ಕದಾಗ ಮಡಗು. ನಾನು ಒಂದು ಹೊತ್ತಿನಲ್ಲಿ ಬಂದು ತಗೊಂಡೋಗ್ತೀನಿ.
ಹೂವಾಡಗಿತ್ತಿ ಹೂವನ್ನು ಮಾರುತ್ತಾ ಹಾಡುತ್ತಾ ಬರುತ್ತೆ ಹೇಳು. ಅದು 4ನೇ ಕ್ಲಾಸಿಗಿನ ಪದ್ಯ ಸಿಂಗ್ರಿ. ಓಹೋ, ಏನ್ ಲಕ್ಷ್ಮಿ ಬಹಳ ಸಂತೋಷ ಹೋಗ್ತಾ ಇದೀಯಾ? ಮಂಕ್ರಿಯಲ್ಲಿ ನನ್ ಹೂ ಮಂಕ್ರಿನ ಯಾವಾಗ ನೋಡಿದ್ರು ಆಡಿಸ್ತಾ ಇರಕ್ಕ ನಿನ್ ಕೈಯಾಗಿರೋ ಕೋಲು ಅನ್ಕೊಂಡ್ಬಿಟ್ಟೇನು? ಹೋಗ್ಲಿ, ಏನ್ ಈ ಕಡೆ ಹೋಗ್ತಾ ಇದೀಯಾ? ನಾರಾಯಣನ್ ಮನೆಯಾಗ ದುಡ್ಡು ಕೇಳಿದ್ದೆ, ಆಮ್ಯಾಕ್ ಬಾ ಅಂದಿದ್ರು. ಅಯ್ಯೋ, ಈ ತನ ಬಸ್ಬೋದ ಅವನು? ಅಯ್ಯೋ, ಯಾರು ಬ್ಯಾವರ್ಸಿ ಬಂದ್ ಕೂತ್ಬಿಟ್ಲು, ಇಲ್ದಿದ್ರೆ ಟೈಮ್ ಸರಿಯಾಗಿ ಇಸ್ಕೊಂಬತ್ತಿದ್ದೆ. ನಾಳೆ ಬರ್ತಾನಲ್ಲ, ಇಸ್ಕೊಂಡ್ರಾಯ್ತು. ಮಾತ್ರೆಗಳೆಲ್ಲ ನಿನ್ನೆಕೆ ಮುಗುದು, ಇವತ್ ತಕೊಂಬರ್ದಿದ್ರೆ ನಮ್ಮಮ್ಮನಿಗೆ ಗುಟ್ಕೊಂತಾಳೋ ಏನೋ. ಎಷ್ಟು ಬೇಕಿತ್ತು? ಒಂದ್ 30 ರೂಪಾಯಿ ಬೇಕಿತ್ತು. ಅಷ್ಟೇ ತಾನೇ, ನಾನ್ ಕೊಡ್ತೀನಿ, ನಿನ್ನ ಹತ್ರ ಇದ್ದಾಗ ಕೊಡಿ ಒಂದು. ಬೇಡ ಬೇಡ, ಬೇರೆ ಯಾರ ಹತ್ರ ಆದ್ರೂ ಇಸ್ಕೊಂತೀನಿ. ಇಸ್ಕೊಳ ಪಟ್ಟಿಗೆ ನಿಮ್ಮ ಅಮ್ಮನಿಗೆ ಗುಟಕ್ಕಂದ್ರೆ ಅದಕ್ಕೆ ಇಟ್ಕೋ. ನಾ ಬರ್ಲಾ ಸಿಂಗ್ರಿ? ಸರಿ ಬಾ ಲಕ್ಷ್ಮಿ. ಯಾಕೋ ಸುಳಿ ಆಯ್ತಿದೆ, ಒಂದ್ ಎಲೆ ಇದ್ರೆ ಕೊಡು. ಸತ್ತ ಅವನು? ಪರವಾಗಿಲ್ವೇ, ಎಲೆಗಳ ಬೇಸ ಮಡಗಿದ್ದೀಯಾ? ಅಯ್ಯೋ, ಒಂದ್ ಅಡಿಕೆನೇ ಇದ್ರು ಕೊಡು. ಲಕ್ಷ್ಮಿ, ಕೊಡಕ್ ಕೊಟ್ಟೆ, ಸರಿಯಾಗಿ ಕೊಡು. ಏನಪ್ಪಯ್ಯ? ಅಪ್ಪ ಏನು ಅಮ್ಮಯ್ಯನ ಏನ್ ಕೇಳ್ತಾನೆ ಹೇಳು? ಏನ್ ಕಳಪ, ಹೆಂಗದ ಮೈಕ? ಲಕ್ಷ್ಮಿ 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 ಲಕ್ಷ್ಮಿ, ಬೀರ್ಗಾಳಿ ಹೊರಟು ಬಿಡ್ತೀಯಲ್ಲ ಲಕ್ಷ್ಮಿ. ಲಕ್ಷ್ಮಿ, ಕೋಪ ಮಾಡ್ಕೊಂಬೇಡ. ಎಲೆ ಕೊಟ್ಟೆ, ಅಡಿಕೆ ಕೊಟ್ಟೆ, ಸೊನ್ನ ಬೇಡವಾ ಹೇಳು? ಎಲೆ ಅಡಿಕೆ ಬೇಕು ಅಂದಿದ್ರೆ ನಾನೇ ಕೊಡ್ತಿರ್ಲೇನು? ಎಲ್ಲ ಒಟ್ಟಿಗೆ ಕೊಟ್ಬಿಟ್ರೆ ಮಜಾ ಎಲ್ಲಿರ್ತದೆ ಹೇಳು? ಬಂತ ಮಜಾ ಕಳಪ? ಬಂತ ಮಜಾ? ಈಗ ಒಂಥರ ಚಳಿ ಬಿಡ್ತಾ. ಸರಿ, ಒಂದ್ ಕೈ ಆಡ್ಸು.
ಆಡಿಸ್ತೀನಿ. ಕೈ ಆಡಿಸಿದ್ರೆ ಮಕ್ಕಳು ಅರಿವಾಗ್ಬಿಡ್ಬೇಕು. ಕಾಳಪ್ಪ 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 ಏನು ಹಗಲ್ಗನ್ಸ್ ಕಾಣ್ತಿದ್ಯೇನು? ಏನಿಲ್ಲ ಲಕ್ಷ್ಮಿ, ಮಾತಾಡಕ್ ಬರ್ತೀನಿ ನಾನು. ಗುರು ಏನೋ ಬಿತ್ತಿ ಬಿತ್ತಂಗಿದ್ದೀಯಾ? ಬುಡುಬಿಡಿಕೆ ಮಾಯನ ಬಂದಂಗವನೆ ಬಂದ್ರೆ ಇಲ್ಲಿ ಪಂಚಾಯತಿ. ಓ ಮಾಯಣ್ಣ, ಕಾಸುಗಳು ಬಟ್ಟೆಗಳು ಕೊಡೋರು ಬುಡಕ್ಕೆ ಇಲ್ಲಪ್ಪ. ನನ್ ಕೇಳಿದ್ರೆ ಊರಾಗೆ ಇಲ್ಲ ಅನ್ಬಿಡು. ನಮ್ ಗುರು ಏನೋ ಭಯಪಟ್ಟಂಗವನೇ. ಅದು ಈ ಕಂತ್ರಿ ಕಾಳಪ್ಪನ ಬಿಟ್ಟು ಬೇರೆ ಇನ್ಯಾರಿಗೂ ಗೊತ್ತಾಗಿಲ್ಲ. ಗೊತ್ತು. ನಮಸ್ಕಾರ ಕಾಳಪ್ಪ. ಎಲ್ಲಿ ನಿಮ್ ಗುರುವರಿಯ? ಅವನ್ನ ನೋಡೋಣ ಅಂತ ಬಂದೆ. ಮನೆ ಬೀಗ ಹಾಕಿತ್ತು, ಒಳ್ಳೆ ನಾನ್ ಕಂಡೆ. ನಿನ್ ಶಬ್ದ ಕೇಳಿ ಕುಂತ್ಕಂಡೆ. ಊರಾಗವನು ಊರಾಚೆ ಹೋಗಿವನು? ಊರಾಚೆಲೆ ಹೋಗಿರ್ಬೇಕು, ಅದಕ್ಕೆ ಕಾಣಿಸ್ತಾ ಇಲ್ಲ. ಬಂದ್ಮೇಕೆ ನಾನ್ ಬಂದಿದ್ದೆ ಅಂತ ಹೇಳು. ಓ ಬಂದ್ಮ್ಯಾಗ ನಾವಿಬ್ರು ಅಲ್ಲಿಗೆ ಹಾಜರು. ಒಳ್ಳೆ ತಾಯ್ತ ಮಾಡಿ ಮಡಗಿವ್ನಿ. ನಾಳೆ ಒಳ್ಳೆ ದಿವ್ಸ ಕಟ್ತೀನಿ ಬರಕ್ ಹೇಳು. ಹೇಳೋದೇನು, ನಾಳೆ ಹೇಳ್ಕೊಂಡ್ ಬರ್ತೀನಿ. ಯಾಕೆ ಚಂದ್ರ, ಅವಾಗಿಂದ ನಾನು ನೋಡ್ತಾನೆ ಇದ್ದೀನಿ. ಯಾಕೋ ಒಂಥರ ಆಗಿದ್ಯಾ? ಬಾ ಜಾರು ಅಂತ. ನಾನ್ ಜಾರಕ್ಕಿಲ್ಲ. ಏನಾಯ್ತು ಚಂದ್ರ, ನಿಮ್ಮಪ್ಪ ಏನಾದ್ರು ಅನ್ನ? ಸರಿ, ನೀನ್ ಹೇಳೋದು ಬೇಡ, ನಾನು ಇಲ್ಲಿರೋದು ಬೇಡ. ಸಂಗ್ರಿ ತುಂಬಾ ಕೆಟ್ಟವನು. ಚಂದ್ರ, ಗರ್ತಿನ ಸುಳೆ ಸುಳೆ ಅಂತಿದ್ರೆ ಅವಳು ಕೇಳಿ ಕೇಳಿ ಸುಳೆ ಆಗ್ತಾಳೆ. ಕಳ್ತನ ಮಾಡದೇ ಇರೋನ ಕಳ್ಳ ಕಳ್ಳ ಅಂತಿದ್ರೆ ಅವ್ನ್ ಕಳ್ಳನಾಗ್ತಾನೆ. ಒಳ್ಳೆಯವನ್ನ ಕೆಟ್ಟವನು ಅಂತಿದ್ರೆ ಕೆಟ್ಟವನಾಗ್ತಾನೆ. ಹಂಗಾರೆ ಸೂಳೆನ ಗರ್ತಿ ಗರ್ತಿ ಅಂತಿದ್ರೆ ಗರ್ತಿ ಆಗ್ತಾನ? ಕೆಟ್ಟವನು ಒಳ್ಳೆಯವನಾಗ್ತಾನ? ಕಳ್ಳ ಕಳ್ತನ ಬಿಟ್ಬಿಡ್ತಾನ? ಈ ಊರಾಗನ್ ಸುಳೆ ಮುಂದಿನ ಊರಾಗ ಗರ್ತಿಯಾಗಿ ಬಾಳ್ಬೋದು. ಕಳ್ಳನ್ನ ನಂಬೇಕು, ಕೆಟ್ಟವನ್ ಕೆಟ್ಟದ್ ಮಾಡ್ತಿದ್ರು ಒಳ್ಳೇದಂತಿರ್ಬೇಕು. ಕುಲ್ಲೋಗಿರೋ ಕಾಯಿ ಮತ್ತೆ ಕಾಯ ಆಯ್ತದ? ಹುಲ್ಲೋಗಿರೋ ಭಾಗನ ಕುಯ್ದಾಕಿದ್ರೆ ಉಳಿದಿದ್ದನ್ನ ಕಾಯಾಗೆ ಉಳಿಸ್ಕೋಬಹುದು. ಪೂರ್ತಿ ಕುಲ್ಲೋಗಿದ್ರೆ ಅಂದ್ರೆ ಅಂದ್ರೆ ಸಿಂಗ್ರಿ ಅಷ್ಟೇ ಅಂದೆ. ಸಿಂಗ್ರಿ ಜೊತೆ ಜೊತೆ ಬೇಡ ಅಂತ ತಾನೆ? ಸರಿ, ಇವತ್ತಿಂದಾನೇ ಅವನ್ ಜೊತೆ ಇಲ್ಲ. ನಿಜವಾಗ್ಲೂ? ನಾಟ್ಯ ಮಯೂರಿ ಮದನ ಮಂದಸ್ಮಿತ ಕಿಶೋರಿ ನಯನ ಮನೋಹರಿ ಬಾ
ಹೊರಗೆ ನಿನ್ನ ಯೌವನದ ಚೈತ್ರದಲ್ಲಿ ವಿಕಸಿಸುವ ಸುಮವಾಗಿ ಶಿಲೆಯಿಂದ ಬಾ ಹೊರಗೆ ನಿನ್ನ ಲಾವಣ್ಯ ಜ್ವಾಲೆಯಲ್ಲಿ ಮೈ ಮರಗಣ ಕರಗಿ ಶಿಲೆಯಿಂದ ಬಾ ಹೊರಗೆ ಅಪ್ಪುಗೆಯ ಬಿಸಿಯಲ್ಲಿ ಕರಗಿ ನೀರಾಗಿ ಹರಿಯುವನು ನೀ ನರ್ತಿಸುವ ನೆಲದಲ್ಲೇ ನಿನ್ನ ಅಪ್ಪುಗೆಯ ಬಿಸಿಯಲ್ಲಿ ಕರಗಿ ನೀರಾಗಿ ಹರಿಯುವನು ನೀ ನರ್ತಿಸುವ ನೆಲದಲ್ಲಿ ನಿನ್ನೋರ ನೋಟಕ್ಕೆ ಪರವಶನಾಗಿ ನಿನ್ನೋರ ನೋಟಕ್ಕೆ ಪರವಶನಾಗಿ ಝಲ್ಲೆಂದು ಝೇಂಕರಿಸುವೆ ನಿನ್ನ ಕಾಲ್ಗೆಜ್ಜೆಯಾಗಿ ನಿನ್ನ ಯೌವನದ ಚೈತ್ರದಲ್ಲಿ ವಿಕಸಿಸುವ ಸುಮವಾಗಿ ಶಿಲೆಯಿಂದ ಬಾ ಹೊರಗೆ ಗಮಪ ಮಪಮ ನೆರೆಗ 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 ಮರಗ ಮದ ಗಮದನೆ ಮದನೆ ಹರಿ ಹರಿ ಮದನಿರ ಬಮಗರಿತ ಹರಿ ಹರಿದ ಮದನಿರ ಬಮಗರಿತ ನನ್ನ ಸಂಗೀತ ಸಾಮ್ರಾಜ್ಯದಲ್ಲಿ ನಿನ್ನಯ ನಾಟ್ಯ ಬೆಳಗಲಿ ನಿನ್ನ ಗಾನದ ನನ್ನ ಹೃದಯ ಸ್ಪಂದನಾಗಲಿ ನನ್ನ ಮಂದಿರ ಹೇಮಂತದಲ್ಲಿ ನಿನ್ನ ಭಂಗಿಗಳ ಗುಲಾಬಿ ಬಿರಿಯಲಿ ನಿನ್ನ ಯೌವನದ ಚೈತ್ರದಲ್ಲಿ ವಿಕಸಿಸುವ ಸುಮವಾಗಿ ಶಿಲೆಯಿಂದ ಬಾ ಹೊರಗೆ ವಾಲ್ಟ್ ಬಂದಿದ್ದೀಯಾ? ಏಕಳಪ್ಪ, ನಿನ್ ಕಂತ್ರಿ ಮಾತುಗಳೆಲ್ಲ ನನ್ ತಾವ್ ಬೇಡ. ಏನಿದ್ರು ಆ ಹೂಮರ ಲಕ್ಷ್ಮೀ ದೇವಿ ಇಟ್ಕೋ. ನೀನ್ ನೋಡಿದಾಗೆಲ್ಲ ಅನ್ನಿಸ್ತದೆ, ಒಂದು 4 ವರ್ಷದ ಅರಿದು ಹುಡುಗಿ ನನ್ನಂತೋಲ್ ಕಟ್ಕೊಂಡು ತಿರ್ಗಾ ಯಾಕೆ ಸುಖ ಅನುಭವಿಸಬಾರ್ದು ಅಂತ. ಆ ಕಪ್ಪಡಿಲಿ ತಕ ತಕ ನಿನ್ ಮುಸುಡಿಗೆ ನನ್ನ ಮಗ ಬೇರೆ ನೋಡ್ಬಿಟ್ಟಲ್ಲಪ್ಪ. ಅಯ್ಯೋ ಅಯ್ಯೋ ಮಹಾರಾಯ, ಕಬ್ಬಿನ ತೋಟಕ್ಕೆ ನೀರಿಲ್ಲ. ಬಾರೋ ಬಾರೋ ಅಮ್ಮನರಾಯ, ಬಾಳೆ ತೋಟಕ್ಕೆ ನೀರಿಲ್ಲ. ಏನ ಇಷ್ಟು ಅವಮಾನ ಆದ್ಮೇಲೆ ಬದುಕಿರ್ಬಾರ್ದು. ಸಾಯ್ ಹೆಣ್ಣಂಗಸ್ಗೆ ವಜಲುಗಳು ಶಿವ, ನಾನ್ ನೋಡ್ಲ ಅಲ್ಲ ಕಣ್ಣು ಮುಚ್ಕೋ. ಅಯ್ಯೋ ಜಾಯ್ಕಾಯಿ ಮುತ್ತಿ ನನ್ನ ಮಗನೇ,
ಹೆಣ್ಣೆಗ್ಸೋ ಗಂಡೆಗ್ಸೋ ಅದ್ರ ಮಜಾ ನಿನ್ ಕೇಳ್ ತಿಳಿಬೇಕಲ್ಲ. ನೋಡ್ದ ಆ ಬುಡುಬುಡಿಕೆ ಅವ್ರು ಚಂದ್ರಿ ಇವಳ ಮಗ ಕೃಷ್ಣನು ಇಬ್ರು ಲವ್ ಲಿಕ್ಸ್ ಮಾಡ್ತಾರಂತೆ. ಲವ್ ಲಿಕ್ಸ್ ಮಾಡ್ಲಿ ಬಿಟ್ಟು ನಿಂಗೇನ್ ಲಾಸು. ಅವಳೇ ನೀ ಎಂತಿನ ಇಲ್ಲ ಅವನೇ ನಿನ್ ಮಗನ. ಮೊನ್ನೆ ಬಸವಿನ ಕಣಿವಾಗ ಒಬ್ರಿಗೊಬ್ರು ತಪ್ಕೊಂಡು ಅಪ್ಪಾಲೆ ತಿಪ್ಪಾಲೆ ಆಡ್ತಿದ್ರಂತೆ. ನಾನು ಈ ನಾರಮ್ಮನ್ ಕೊಟ್ಟೆ ಲವ್ ಲಿಸ್ಟ್ ಮಾಡೋಣ ಅಂತ ಹೋದ್ರಿ ಆ ಚಂಬೇಲೆ ಮುಂಡೆ ದೇವರ್ಸಿ ಮುಂಡೆ ಚಿನಾಲಿ ಆಡ್ದಂಗಾಡಿದ್ಲು. ನಾನು ಅವಳನ್ನ ಗಿರ್ರಂತ ತಿರ್ಗಿಸಿ ಅಪ್ಪಾಲೆ ತಿಪ್ಪಾಲೆ ಆಡ್ಲಿಲ್ಲ. ನನ್ನ ಹೆಸರು ಕತ್ರಿ ಕಾಳಪ್ಪನೆ ಅಲ್ಲ. ನೋಡ್ ಚಂದ್ರ, ಸುತ್ತಲೂ ಕಾಣಿಸೋ ಗುಡ್ಡೆಗಳೆಲ್ಲ ಇಲ್ಲಿಗೆ ಬಂದಂತ ಜನ ಕಟ್ಟಿರುವ ಮನೆಗಳು. ಇಲ್ಲಿ ಮನೆ ಕಟ್ಟುವಾಗ ಮನ್ಸಿನಲ್ಲಿ ಅನ್ಕೊಂಡಿದ್ದು ಈಡೇರ್ತದಂತೆ. ಬಾ, ಇಬ್ರು ಒಂದೊಂದು ಮನೆ ಕಟ್ಟವ. ನೀ ಕಟ್ಟು, ನಾ ಕಟ್ಟಕ್ಕಿಲ್ಲ. ಯಾಕೆ ಚಂದ್ರ? ಯಾವುದೇ ಹೆಣ್ಣು ಮನೆ ಕಟ್ಬೇಕಾಗಿಲ್ಲ. ಅವಳು ಬೇರೆಯವ್ರು ಕಟ್ಟಿದ ಮನೆಗೆ ಸೇರ್ಕೊಳ್ಳೋದು ಪ್ರತೀತಿ. ಇಲ್ಲಿ ಮನೆ ಕಟ್ಟೋದು ಅವ್ರವ್ರ ಮನ್ಸಿನಲ್ಲಿರೋದು ಈಡೇರ್ಲಿಕ್ಕೆ. ನನ್ ಮನ್ಸ್ನಾಗ ಅಂತದೇನಿಲ್ವಲ್ಲ. ಇಲ್ದೇನೆ ವೃತ ಹೆಂಗ್ ಮಾಡ್ತಿದ್ಯಾ? ಅದು ನಮ್ಮಪ್ಪನಿಷ್ಟ. ಇಲ್ಲೊಬ್ಬ ಸ್ನೇಹಿತನಿಗೆ ಇಷ್ಟವಾದಾಗ ಮಾಡ್ತೀನಿ. ಇನ್ನೊಬ್ರ ಮನೆ ಕಿತ್ತು ತನ್ನ ಮನೆ ಕಟ್ಬಾರ್ದು. ಹಂಗೆ ಚಂದಾಗಿಲ್ವಾ ಚಂದ್ರ? ಸಂದಾಕಿರೋದೆಲ್ಲ ಮುಖ್ಯ, ಮನಸ್ಸಿನಾಗಿರೋದು ಅಧೂರಿ ಆಗ್ಬಾರ್ದು. ಇವಾಗ ಪೂರ್ತಿ ಆಯ್ತಲ್ಲ ಚಂದ್ರ? ತುಂಬಾ ತಡವಾಯ್ತು. ಬಾ ಚಂದ್ರ, ಇಲ್ಲಿಂದ ಜೋರಾಗಿ ಕೂಗಿದ್ರೆ ನಮ್ಮ ಮಾತುಗಳು ನಮ್ಗೆ ಕೇಳಿಸ್ತವ. ಬಾ ಕೂಗವ. ಚಂದ್ರ ಹಂಗಂದ್ರೇನು? ಹಂಗಂದ್ರೆ ನಾನು ನಿನ್ನನ್ನ ಪ್ರೀತಿಸ್ತೀನಿ ಅಂತ. ಎಲ್ಲಿ? ಇನ್ನೊಂದ್ಸಲ ಕೂಗು. ಚಂದ್ರ ನೀನೊಂದ್ಸಲ ಕೂಗ್ ಚಂದ್ರ. ನೀ ಕೂಗುದಿಯಲ್ಲ ಅಷ್ಟೇ ಸಾಕು. ನಂಗೊಂಥರ ಆಯ್ತದೆ. ನೀನ್ ಕೂಗ್ದಿದ್ರೆ ನಾನು ಹೋಯ್ತೀನಿ. ಆ
ವಯಸ್ಸಿಗೆ ಬಂದಿರೋ ಹುಡುಗಿ ಜೊತೆ ನೀನು ಆರಾಟ ಕೂಗಾಟ? ಯಾರು ಅವಳು? ಅವಳು ಮಾಯಣ್ಣ ಮಗಳು. ಓಹೋ, ಆ ಹುಡುಗಿ ಅವಳೇನಾ? ಏನೇ ಕತ್ತೆ ಬೆಳೆದಾಗ ಬೆಳೆದಿದ್ಯಾ? ವಯಸ್ಸಿಗೆ ಬಂದಿರೋ ಹುಡುಗರ ಜೊತೆ ಹಾಡು ಹಗಲಲ್ಲೇ ಮೆರೆತಿದ್ಯಲ್ಲ, ನೀನ್ ಹೆಣ್ಕುಲ ಏನೇ? ಬೀರಿ ಬೀರಿ. ಹಾ, ಇನ್ನೊಂದ್ ಹಂಗೆ ಈ ಬಿಂದಿಗೆಯನ್ನು ಖರೀದಿ ಮಾಡ್ತೀಯಾ ಅಂತ ತಂದಿವ್ನಿ. ಇಷ್ಟ ದೊಡ್ಡ ಬಿಂದಿಗೆನಾ? 6 ಕಾಸು 3 ಕಾಸು ಕೊಂಡ್ಕೊಳ್ಳೋಳ್ಗ ದೊಡ್ಡದು ಒಂದೇ ಚಿಕ್ಕದು ಒಂದೇ. ಏನೇನೋ ಮಾತಾಡ್ತಾ ಇದ್ಯಾ? ನಾನೇ ಅವಾಗೆ ತಗೊಂಡೆ 6 ಕಾಸು 3ಗೆ. ದಿನ ಅದೇ ಕೆಲ್ಸ ನಮ್ಮ ಹೆಂಗಸ್ರುಗಳ್ಕ. ಎಲೆ ಅಡ್ಕಾಕ ಮನೆ ಯಜಮಾನ್ರೆ ದುಡ್ಡು ಕೊಡಕ್ಕಿಲ್ಲ, ಅದಕ್ಕೆ ಅವರು ಬಿಂದಿಗೆಗಳಾಗ ಅರವಿಗಳಾಗ ದವಸ ಧಾನ್ಯ ತುಂಬ್ಕೊಂಬರ್ತಾರೆ. ನೀನ್ ಕೊಟ್ಟಷ್ಟು ಅವ್ರು ತಗೊಂಡೋದಷ್ಟು. ಅದು 6 ಕಾಸು 3 ಕಾಸಲ್ಲೇನು? ಲೇ ಲಕ್ಷ್ಮಿ, ಸಾಕೆ ನಿನ್ ಪುಂಗಾಣಿ. ಮಾರ್ತೀಯೋ ಮಡಕ್ತೀಯೋ? ಮಾರಿದ್ರೆಷ್ಟು ಕೊಡ್ತೀಯಾ, ಮಡ್ದೆಷ್ಟು ಕೊಡ್ತೀಯಾ? ನಿಂಗೆ ಎಷ್ಟೇ ಬೇಕು? ಮಡ್ಕೊಂಡು ಒಂದ್ 50 ರೂಪಾಯಿ ಕೊಡು. 50 ಇಲ್ಲ, ಒಂದ್ 30 ರೂಪಾಯಿ ತಗೊಂಡೋಗು. ಲೇ ಲಕ್ಷ್ಮಿ ನೋಡು, ತಿಂಗಳಿಗೆ 5 ರೂಪಾಯಿ ಬಡ್ಡಿ ಸರಿಯಾಗಿ ಕಟ್ಟಬೇಕು, ಗೊತ್ತಾಯ್ತೇನು? ಆಯ್ತು. ಬಡ್ಡಿ ದುಡ್ಡುಗಳು ತಿನ್ನೋರೇ ಇಲ್ದಂಗ ಆಯ್ತಾರೋ ಏನೋ. ಬರಲಿಲ್ಲವೇ ಸೋಗಲಾಡಿ, ಬರಲಿಲ್ಲವೇ ಸೋಗಲಾಡಿ, ಬರಲಿಲ್ಲ. ಏನ್ ಲಕ್ಷ್ಮಿ, ಲಕ್ಷ್ಮಿ ತಾಂಡವಾಡ್ತಾ ಐತೆ? ಏನ್ ಕಣಪ್ಪ ಈಸ್ ದೂರ ಬಂದ್ಬಿಟ್ಟಿದ್ದಿ? ಏನಿಲ್ಲ, ನನ್ನ ಮಗನು ಸಿಂಗ್ರಿ ಲಕ್ಷ್ಮಿ ದುಡ್ಡು ಕೊಡ್ಬೇಕು, ಕೊಡ್ದಿದ್ರೆ ಕರ್ಕೊಂಬ ಹೋಗು ಅಂತ ಕಳಿಸ್ತಾ. ಈ ದುಡ್ಡು ಸಿಂಗ್ರಿಗೆ ಕೊಡಕ ತಕೊಂಬತ್ತಾ ಇವ್ನಿ. ಮೊದ್ಲು ಕೊಟ್ಬಿಡು, ಒಳ್ಳೆ ಟೈಮ್ನಾಗ ಕೊಟ್ಟಿದ್ನು. ಬೇಕಾದ್ರೆ ಇಕ್ಕ ನಾನು ಅವನ ತಬ್ಬಿಬ್ಲಿ ಹೇಳ್ಕೊಳ್ತೀನಿ. ಬೇಡ ಕಳಪ್ಪ, ಈ ದುಡ್ಡು ಸಿಂಗ್ರಿಗೆ ಕೊಡದೆ ಇದ್ರೆ ನಂಗ್ ನಿದ್ದೆನೇ ಬರಕ್ಕಿಲ್ಲ. ಕೊಡೋರು ಕೊಟ್ರೆ ನಿನಗೇನು ಉಳಿತದೆ? ಇರ್ಲಿ ಇಟ್ಕ. ಕೊಡೋರು ಮೊದ್ಲು ಕೊಟ್ಟು ಉಳ್ಕಿದ್ರ ಕಾಲ್ ಚಾಚ್ಕೊಂಡವ್ರೆ ದೊಡ್ಡೋರು. ನಿನ್ನ ಮನೆಯಾಗ ಲಕ್ಷ್ಮಿ, ನಿನ್ನ ಮೈಯೆಲ್ಲ ಲಕ್ಷ್ಮಿ, ನಿನ್ನ ಹೆಸರೇ ಲಕ್ಷ್ಮಿ. ನಾನು ಬರೀ ಮನೆಗಳವ್ರ ಮಾತ್ರ ಲಕ್ಷ್ಮಿ. ದಿನಾ ಬೆಳಿಗ್ಗೆ ಮಂಕ್ರಿ ತುಂಬಾ ಹೂ ತಕೊಂಡು ಮನೆಗೆ ಹೋಗುವಾಗ ಎಲ್ರು ಲಕ್ಷ್ಮಿ ಬಂದವಳೆ ಒಳಕ್ಕರಿ ಅಂತಾರೆ. ಹೂ ಕೊಟ್ಟಾದ್ಮ್ಯಾಕ ಬರೀ ಖಾಲಿ ಮಂಕ್ರಿ ತಕೊಂಡು ಖಾಲಿ ಕೈಯಾಗ ಮನೆ ಬರ್ತಾಳೆ. ಯಾಕ? ಯಾರು ಕೈ ತುಂಬಾ ಕೊಡಕ್ಕಿಲ್ವಾ? ಕೊಡ್ತಾರೆ, ಕೊಡೋದು ಕಾಫಿ ಪುಡಿ ಬೆಲ್ಲ ಕೆಟ್ಕಕ್ಕಿಲ್ಲ. ವರ್ಷ 9 ಕಾಲ ಆಗೋಷ್ಟು ದವಸ ಧಾನ್ಯ ಮೇರೆ ಸಿಕ್ಕವಾಗ 10 ಪೈಸಾ 15 ಪೈಸಾ ಚಿಲ್ರೆ ಕಾಸು ಯಾಕೆ ಬೇಕು ಹೇಳು? ಹೋಯ್ತಾ ಇದ್ದೀಯಲ್ಲ, ಒಸಿ ಪುರ್ಸತ್ತ ಮಾತಾಡೋಣಂದ್ರೆ ಕಟಾಯಿಸ್ಕೊಂಡ್ಬಿಡ್ತಾ ಇದ್ದೀಯಾ? ನಂಗ್ ಗೊತ್ತಾಯ್ತು, ನಮ್ಮ ಅಮ್ಮನಿಗೆ ಒಂದಿಷ್ಟು ಗಂಜಿ ಮಾಡ್ಕೊಡ್ಬೇಕು. ನಿಮ್ಮಮ್ಮ ನೀನು ಗೊತ್ತಾಕಂಡ್ಲಿಲ್ವೋ? ಬಿಡ್ತು. ಅದಲ್ಲ, ಈ ವಯಸ್ಸಾದವ್ರ ಮನೆ ಒಳಗಿದ್ರೆ ಈ ವಯಸ್ಸಿಗೆ ಬಂದಿರೋರ್ಗೆ ತಾಪತ್ರಯ ಜಾಸ್ತಿ. ಎಷ್ಟ್ ಕಾಲ ಬಾಳ್ಬೇಕೋ, ಎಷ್ಟ್ ಕಾಲ ಬದುಕ್ಬೇಕೋ ಆ ಭಗವಂತ ನಿಚ್ಚೆ. ನಾ ಬರ್ಲಾ ಕಳಪ್ಪ? ಊರೋದಂಗಿರ್ಲಿ. ಅದೇ ನಮ್ಮಿವನು ಸಿಂಗ್ರಿ ನಿಂತಾವಾವಸಿ ಪುಸತ್ತ ಮಾತಾಡಬೇಕು ಅಂದ. ಪುರ್ಸತ್ತಾಗಿ ಮಾತಾಡ್ಬೇಕು ಅನ್ನ. ಪುರ್ಸತ್ತಾಗಿ ನಾಳೆ ತೋಟದ ಹತ್ರಕ್ ಬಾ, ಮಾತಾಡೋಣ ಅಂತ ಹೇಳು. ನಾಳೆ ನಾಳೆ ಪುರ್ಸತ್ತಾಗಿ ತೋಟದಾಗೆ ಮಾತಾಡ್ತಾಳೆ. ಯಾಕೆ? ಯಾಕಂತ ಐತಿ? ಅಂತದೇನೂ ಇಲ್ಲ ಚಂದ್ರ. ಮತ್ತೆ ಇಲ್ಲಿ ಯಾಕೆ ಕುಂತಿದ್ದಿ? ಇಲ್ಲಿ ಕೂರ್ಬಾರ್ದು ಅಂತ ಏನಾದ್ರು? ಹೌದು, ಇಲ್ಲಿನ ವಾತಾವರಣ ಹಂಗೆ ಕಾಣಿಸ್ತೈತಿ. ಹೆಂಗ್ ಕಾಣಿಸ್ತದೆ? ವಯಸ್ಸಿಗೆ ಬಂದಿರೋ ಹೆಣ್ಣು, ಅಪ್ಪ ಅಮ್ಮ ಸಮಾಜ, ತಾನು ನಂಬ್ಕೊಂಡಿರೋ ಸ್ನೇಹಿತ ಎಲ್ಲರೂ ಕೈ ಬಿಟ್ಟಾಗ ಜೀವನದ ಮೇಲೆ ಜಿಗುಪ್ಸೆ ಬಂದು ಕೆರೆನೋ ಬಾವಿನೋ ನೋಡ್ಕೊಳ್ಳೋಣ ಅಂತ ಬಾವಿ ಹತ್ರ ಬಂದಂತೆ. ಬಾವಿಗೆ ಬೀಳ್ದೆ ನೀರನ್ ಕೇಳಿದ್ದಂತೆ ಬೀಳ ಅಂತ. ನೀರು ಏನ್ ಹೇಳ್ತಂತೆ? ನೀರ್ ಜೋರನ್ನಕ್ಕೂ ಕೋಳಿನ ಕೇಳಿ ಕೇಳಿ ಮಸಾಲ ಅರಿತ್ಯಾ ಅಂತಂತೆ. ಚಂದ್ರ, ಎಲ್ಲಾದ್ರೂ ದೂರ ಓಡೋಗೋಣ. ಯಾಕೆ ಓಡೋಗ್ಬೇಕು? ಈ ಜನದ ಮುಂದೆ ನಿಂತು ಜೋರಾಗಿ ಕೂಗೋಣ, ಈ ಪ್ರೇಮಿಗಳನ್ನ ಯಾರು ದೂರ ಮಾಡಕ್ಕಾಗಕ್ಕಿಲ್ಲ ಅಂತ. ಹೌದು ಚಂದ್ರ, ಜೀವಿಸಿದ್ರು ಒಂದಾಗಿ, ಸತ್ರು ಒಂದಾಗಿ. ನಿಜ, ಸತ್ರು ಒಂದಾಗಿ ಸಾಯೋಣ.
ಅಂತಿದ್ಯಾ? ಯಾವಳೋ ಬೇವರ್ಸಿ ಬಿಕ್ನಾಸಿ ಮರಳು ಮಾಡಿದ್ಲು ಅಂತ. ಲೇ ಸುಪ್ನಾತಿ, ನನ್ನ ಮಗ ಗುಂಡು ಗುಂಡಿಗೆ ಬೆಳ್ಳಿಗೆ ನೋಡಕ್ ಸಂದಾಗವನೆ ಅಂತ ಎಗಸ್ಕೊಂಡು ಹೋಗೋಣ ಅಂತಿದ್ಯೇನೆ. ಒಳ್ಳೆ ಸೋಪನಕ್ಕೆ ನಿಂತಿದ್ಯಲ್ಲೇ. ಲೇ ಕೃಷ್ಣ, ತಾವರೆ ಹೂ ಸಂದಾಕಿದೆ ಅಂತ ಕಣ್ ಮುಚ್ಕೊಂಡು ಕಿತ್ಕೊಳ್ಳೋಕೋದೆ ಮುಳುಗೋಗ್ತೀಯ ಕಣೋ. ನಿಂಗೆ ಬರೀ ಮಾತಿನಲ್ಲಿ ಹೇಳಿ ಹೇಳಿ ಸಾಕಾಗಿದೆ. ದೊಡ್ಡವನಾಗವನೆ ಹೊಡಿಯೋದ್ ಪಡಿಯೋದ್ ಬೇಡ ಅಂತ ನಾನ್ ಸುಮ್ಕೆ ಬಿಟ್ರೆ ಮೇಲೆ ಕೆಕ್ಕೋಗ್ಬಿಟ್ಟಿದ್ಯಾ. ಬಾರೋ ಬಾರೋ ಮನೆಗೆ, ಇಳಿಸಾಕ್ತೀನಿ ಬಾರೋ. ಅಮ್ಮ, ನೀನ್ ಬೈ ನಂಗಲ್ಲ, ಆ ಚಂದ್ರಳಿಗೂ ಅಲ್ಲ, ಈ ಭೂತಾಯಿನ, ಈ ಮನೆ ಲಕ್ಷ್ಮಿನ. ಯಾವ್ದೋ ತಿರ್ಬೋಕಿ ಊರೂರ್ ತಿರುಗಿ ತಿರ್ಪೆ ಎತ್ತೋಳ್ನ ನನ್ ಮನೆ ಲಕ್ಷ್ಮಿ ಅಂತೀನೋ. ಊರೂರ್ ತಿರುಗಿ ತಿರ್ಪೆ ಎತ್ಬೋದು, ಆದ್ರೆ ತಿರ್ಬೋಕಿಗಳು ಅನ್ಬೇಡಮ್ಮ. ಅವ್ರ ಜಾಗದಾಗ ಅವ್ರ ಮಾನ ಮರ್ವಾದೆ ಇದ್ದೇ ಇರ್ತದೆ. ಹಾ, ಸಿಕ್ತ ಜೊತೆ ಕುಡಿತವೆ, ಸಿಕ್ತ ಜೊತೆ ಮಾತಾಡ್ತವೆ. ಅಂತವ್ರನ್ನು ಮಾನಸ್ತ್ರು ಮರ್ಯಾದಸ್ತ್ರೇನೋ. ಸಿಕ್ತವ್ರ ಜೊತೆಗೆಲ್ಲ ಮಾತಾಡೋದು ತಪ್ಪಾದ್ರೆ ಸಿಕ್ತವ್ರಿಗೆಲ್ಲ ಬೆಳ್ಕೊಡೋ ಸೂರ್ಯ ದೇವ್ರದೇ ತಪ್ಪು. ಸಿಕ್ತವ್ರ ಜೊತೆಗೆಲ್ಲ ಕುಡಿಯೋದು ತಪ್ಪಾದ್ರೆ ಸಿಕ್ ಜಾಗಕ್ಕೆಲ್ಲ ಮಳೆ ಬೀಳೋದು ಆ ಮಳೆ ದೇವ್ರದೇ ತಪ್ಪು. ಏನು, ನಿಂಗ್ 4 ಅಕ್ಷರ ಕಲ್ಸೋದಕ್ಕೆ ನನ್ನ ಕಲ್ಸಕ್ ಬರ್ತಾ ಇದೆಯೇನೋ? 20 ವರ್ಷದಿಂದ ಒಂದ್ಸಲ ಎದುರು ಮಾತಾಡ್ತಾ ಇದ್ದಾನು, ಇವತ್ತೇನು ನಾ ಮಾತಾಡ್ತಾ ಇದೆಯೇನೋ? ಆ ಮಾಟಗಾತಿ ಮಳೆ ಮಾಡ್ಬಿಟ್ಟವಳು. ನನಗೆ ಬುದ್ಧಿ ಹೇಳಕ್ ಬರ್ತೀನೋ ನಿನ್ನ? ಅಯ್ಯೋ ಅಯ್ಯೋ, ನಾನು ಏನ್ ಮಾಡಿ? ಇಲ್ಲ, ನೀನ್ ಹಿಂಗೆ ಬಿಟ್ರೆ ಅವ್ನ್ ಕಟ್ಕೊಳಕ್ಕೂ ಹೇಳ್ಕೊಳಲ್ಲ. ನಿನ್ನ ಹಿಂಗೆ ಬಿಡ್ಬಾರ್ದು, ನನಗ್ ಬುದ್ಧಿ ಹೇಳಕ್ ಬರ್ತೀಯಾ? ಚಂಡಾಲ, ನನಗ್ ಬುದ್ಧಿ ಹೇಳಕ್ ಬರ್ತೀನಾ? ನೀನ್ ಬಂದೆ ಅದಕ್ಕೆ. ಹಂಗಾರೆ ನಾವು ಹೋಯ್ತೀನಿ, ನೀ ಶುರು ಮಾಡು. ರಾಗ ಶುರು ಮಾಡು. ತಾಳ ತಾನಾಗೇ ಬಂದಿತ್ತು. ಪುಂಗಿ ಊದೋದು, ಕೂತದಿಂದ ನಾಗ ಬರೋದಕ್ಕೆ ಹೋಗೋದು ಕತೆ. ಪುಂಗಿ ನಿಲ್ಸಿದ್ರೆ ನಾಗ ಏನ್ ಮಾಡ್ತದೆ ಗೊತ್ತಾ? ಈ ನಾಗ ಕಚ್ಚು ನಾಗ ಅಲ್ಲ, ಮೆಚ್ಚು ನಾಗ. ಮೆಚ್ಚು ನಾಗನೂ ಅಲ್ಲ, ಕಚ್ಚು ನಾಗನೂ ಅಲ್ಲ. ನಾವು ಹೋಯ್ತೀನಿ. ಯಾಕೆ ಚಂದ್ರ? ಕೆಸರಿನಲ್ಲಿರೋ ಕಮ್ಮಿ ಕೆಸರಿನಲ್ಲೇ ಇರ್ಲಿ ಅಂತ. ಗುಲಾಬಿ ಹುಸು ಮುಳ್ಳೈತೆ ಅಂತ ಅದಕ್ಕೆ ಮೆಚ್ಚೋದೇ ಇಲ್ವಾ? ಬರೀ ಮೆಚ್ಚೋದ್ ಮಾತ್ರ ಅಲ್ಲ, ಜೊತೆ ಕೂಡಿ ಬಾಳ್ವೆ ಮಾಡ್ಬೇಕು. ಅದ್ರಲ್ಲಿ ನನ್ನ ಆತಂಕ ಏನು ಅಂತ. ಬೇರೆಯವ್ರ ಆಸೆ ಆಕಾಂಕ್ಷೆಗಳನ್ನ ಮುರಿಬಾರ್ದು. ಹೌದು ಚಂದ್ರ, ನನ್ನ ಆಸೆ ಅಪೇಕ್ಷೆ ಆಕಾಂಕ್ಷೆಗಳನ್ನ ನೀನ್ ಮುರಿಬೇಡ. ನಾನ್ ಮುರಿತಾ ಇಲ್ಲ, ನಿಮ್ಮಮ್ಮ. ಅಯ್ಯೋ, ನಿಧಾನಾಗಿ ಮಾತಾಡು. ಯಾಕೆ? ನಮ್ಮಮ್ಮನ್ಕ ದುಃಖ ಸಂಕಟ ನೋವಾದಾಗ ಎಳ್ಳು ಎಣ್ಣೆ ದೀಪ ಹಚ್ಚಿ ನಾಗರಿಗಳು ಪೂಜೆ ಮಾಡಕ್ ಬರ್ತಾರೆ. ಪೂಜೆ ಮಾಡ್ತಾವಳೆ. ನಿಮ್ಮಮ್ಮನ್ಕ ದುಃಖ ಸಂಕಟ ನೋವಾಯ್ತದ? ನಂಗೆ ಜಾಸ್ತಿ ಹೋದ್ರೆ ಮಾತ್ರ. ನಿಮ್ಮಮ್ಮ ಹೋಯ್ತ್ಲಾ? ಏನಿದು? ನಮ್ಮಮ್ಮ ಊದ್ಗಳು ಬೇಕಾಸಿಟ್ಟಿದ್ದು. ನಿಮ್ಮಮ್ಮ ಹಿಂದಿನ ಜನ್ಮದಲ್ಲಿ ಕಟಕ್ಲಾಗಿರ್ಬೋದು. ನಿಮ್ಮಮ್ಮನ್ಕ ಮಮತೆ ಮಮಕಾರ. ಅಯ್ಯೋ, ನಾನು
ನಮಸ್ಕಾರ ಮಾಯಣ್ಣ. ನಮಸ್ಕಾರ ನಾಪು. ಊಟ ಜೀರ್ಣನೂ ಆಗೋಯ್ತು. ನೋಡ್ನಪ್ಪ, ನೀನ್ ಸ್ವಲ್ಪ ಈ ಕೌಟುಗಳನ್ನ ಬಿಟ್ಟು ನಡಿಬೇಕು. ಆಗ್ಲೇ ಈ ರಕ್ತ ಸಂಚಾರ ಆಗೋದು. ಸಂಚಾರ ಆದ್ರೆ ಮತ್ತೆ ವಾಸಿ ಆಗೋದು. ಅಭ್ಯಾಸ ಮಾಡ್ತಾ ಇವನಿ. ಹಂಗೆ ರವಷ್ಟು ತೋಟದ ಕಡೆ ಸುತ್ತಾಡ್ಕೊಂಬರವ ಅಂತ. ತೋಟ ಯಾರು ನೋಡ್ಕೊಂತಾವ್ರೆ? ಒಂದಷ್ಟನ್ನ ನಾನೇ ನೋಡ್ಕೊಂತ ಇವನಿ. ಆ ಕಾಲದಾಗೆ ನಾವ್ ಯಾವ್ಯಾವ ರೀತಿ ನಡ್ಕೊಂತೀವೋ ಆ ರೀತಿ ನಮ್ ಜೀವನನೂ ಬದಲಾವಣೆ ಆಗ್ತೀವಿ. ಈ ಟೈಮ್ಗಳವೇ ನೋಡು ನಾಗಪ್ಪ, ಮುಂಚಿನ ಮೇಲೆ ಬಹಳ ಪರಿಣಾಮ ಮಾಡ್ತವೆ. ನಂಗಂತೂ ಮಾಯಣ್ಣ ಉಳಿ ಕಾಲು ಗೊತ್ತಿಲ್ಲ, ಈ ರಾವ್ ಕಾಲು ಗೊತ್ತಿಲ್ಲ. ಸರಿ, ನಾ ಬರ್ತೀನಿ. ವಸಿ ಜಾಕೇನಪ್ಪ? ಯಾವಾಗ ಬಂದಿದ್ದು ಸಿಂಗ್ರಿ? ಯಾವಾಗ ಬಂದಿದ್ದು ಅಂತ ಕೇಳ್ತೀಯಾ? ಸುಖ ಗೆದ್ಲಿಡಿಯೋ ಒಂದೇ ಬಾಕಿ. ನಮ್ಮ ಅಮ್ಮನಿಕ ದಿನಗಳು ಕಟ್ಕೊಂಡ್ರೆ ಏನ್ ಸಿಗ್ತದೆ ಲಕ್ಷ್ಮಿ? ಇವಾಗ ಏನ್ ಬಿಡು, ವರ್ಷಗಳನ್ನ ಕಟ್ಕೊಳ್ಳೋಣ. ವರ್ಷಗಳು, ದಿನಗಳು, ಗಂಟೆಗಳನ್ನ ಕಟ್ಕೊಂಡ್ರೆ ಸುಖ ಸಿಗಕ್ಕಿಲ್ಲ ಲಕ್ಷ್ಮಿ. ಈ ಟೈಮ್ನಾಗೆ ಸುಖ ಕಡೋನ್ನ ಕಟ್ಕೊಂಡ್ರೆ ಸುಖ ಅನುಭವಿಸ್ಬೋದು. ಈಗ ಕಟ್ಕೊಂಡಿರೋ ಸಾಕು. ನನಗ್ ತಿಳಿದಿರಾ ಯಾರನ್ನ ಕಟ್ಕೊಂಡಿದ್ಯಾ ಲಕ್ಷ್ಮಿ? ಈ ತೋಟದ ಯಜಮಾನನ, ನಮ್ಮಮ್ಮನಿನ, ಹೂಗಳ್ಕೊಳ್ಳೋ ಎಲ್ಲಾರ್ನ. ಅವರೆಲ್ಲ ಬಾಲಕ್ಷ್ಮಿ ಅಂತ ಬಾಯ್ ತುಂಬಾ ಮಾತಾಡ್ಸಿ, ನೀನ್ ನಿಜವಾಗ್ಲಿ ಲಕ್ಷ್ಮಿ, ನೀನ್ ಹೀಗೇ 100 ವರ್ಷ ನಗ್ನಗ್ತಾ ಇರು ಅಂತಾರೆ. ಅದಕ್ಕಿನ್ನ ಸುಖ ಸಂತೋಷನ ಸಿಂಗ್ರಿ? ಇನ್ನ ನಿಜವಾದ ಸುಖ ಅನುಭವಿಸಿದ್ರೆ ಸ್ವರ್ಗ ದೇವಲೋಕ ಆಯ್ತು. ನಮ್ಮಮ್ಮನಿ ಹೇಳ್ತಾನೆ ಇರ್ತಾಳೆ, ಗಂಡಸ್ರು ಹೆಣ್ಮಕ್ಳನ್ನ ನಂಬಿಸೋದು ಬೇರೆ ತೀಟ ತೀರ್ಸ್ಕೊಳಕ್ಕೆ ಅಂತ. ನೀನ್ ಮಾತ್ನಾಗ ತುಂಬಾ ಜಾಣೆ ಲಕ್ಷ್ಮಿ. ಏನ್ ತಿಂದಾಕ ನಂಗ್ ನೋಡ್ತಾ ಇದೀಯ ಸಿಂಗ್ರಿ? ನೀನ್ ಅಂದ ಚಂದ ಲಕ್ಷ್ಮಿ. ಈ ತುಂಡು ಸೀರೆಯನ್ನುಟ್ಟು ಮುಂಗುರುಳನ್ನು ತಂಗಾಳಿಗೆ ತೂಗಾಡಲು ಬಿಟ್ಟು ಹೂಗಿಡಗಳ ಮಧ್ಯೆ ಜಿಂಕೆಯಂತೆ ಓಡಾಡುತ್ತಿರುವ ನಿನ್ನನ್ನು ನನ್ನನ್ನು ಬಿಗಿದಪ್ಪಿ ಬಿಡಲೆ. ಕನಸ್ನಾಗ ತಪ್ಕೊಂಡು ದಿನ ನಿನ್ ಜೊತೆ ಮಲಗ್ತಾ ಇದ್ದೆ. ಈಗ ತಪ್ಕೊಂಡು ನಿನ್ ಕೈನ ಹುಳ ಬೇಡ. ಕಮ್ ಜಾತಿ ನನ್ ಮಗನೇ. ದೊಡ್ಡ ರೋಗ ಬರ ನಿಂಗೆ ಯಾರ್ದಾದ್ರು. ಯಾರ್ದಾರು ಯಾಕೆ ಲಕ್ಷ್ಮಿ, ನೀನೇ ಚಂದಾಗಿದ್ಯಾ. ನೋಡು, ಮುಂದಕ್ಕೆ ಬರ್ಬೇಡ, ತಲೆ ಮೇಲೆ ಎತ್ತಾಕ್ತೀನಿ. ಶೋಭನಕ್ಕೆ ಮುಂಚೆ ಹೂವಿನ ಚೆಂಡಾಟ ಆಡ್ತಾರೆ, ಈಗ ಎಂಟೆ ಆಟ ಆಡೋಣ ಅಂತೇನು? ಏನಾಗಪ್ಪ, ತಮಾಸ್ ಬೇಡ್ಲೆ, ಜೋರಾಗಿ ಬೀಳ್ತದೆ. ತಮಾಸು, ಮಜಾಕು, ದಿಮಾಕು ಅಂತ ಸಿಕ್ಕದ ಹೆಣ್ಣು ಮಕ್ಕಳು ಸೀರೆ ಎಳೆದು ಸೀರೆ ಕೆಡಿಸ್ತೀಯಲ್ಲ. ನಿನ್ನಂತ ನನ್ನ ಮಕ್ಕಳು ಇರೋ ಹೊತ್ಕೆಯ ಮಳೆ ಬೆಳೆ ಹೋಗಿ ಉಣ್ಣಕ್ಕಿಟ್ಟಿಲ್ದಿರ, ಕುಡಿಯಕ್ಕೆ ನೀರಿಲ್ದಿರ ಆಯ್ತಿರೋದು. ಏ ಕುಂಟ, ನಿನ್ನ ಪುಂಗಾಣಿ ನಂಗೆ ಬೇಕಾಗಿಲ್ಲ. ನಾನು ಎದ್ದೆ ಅಂದ್ರೆ ಇರೋ ಕಾಲು ಇಲ್ದಂಗ ಆಯ್ತದೆ. ನೋಣ ಚೇಡ್ರ ಬಲಿಯಾಗಿ ಸಿಕ್ಕಾಕಂಡ ಮ್ಯಾಗೆ ಒದ್ದಾಡದೆ ಸುಮ್ಕೆ ಇರೋದು ಅದ್ರ ಧರ್ಮ. ನಾನು ಧರ್ಮರಾಯ ಅಲ್ಲ, ನಿಂಗೆ ಯಮರಾಯ.
ನಾಗಪ್ಪನ ಪೊಲೀಸ್ನವ್ರು ಗಲ್ಲಿಗೆ ಸಾಗಂಟ ಬಿಡಕ್ಕಿಲ್ವಂತೆ ಕಳಶಾಮ. ಹೂನ್ ಗುರು, ಪೊಲೀಸ್ನವರು ಗಲ್ಲಿಗೆ ಏರ್ಸೋವರೆಗೂ ಬಿಡಕ್ಕಿಲ್ಲ. ನಿಮ್ ಗುರು ಹೋಗಿದ್ದು ನೀ ಶ್ಯಾಮ ಗುರು ಅದೇ ಬಿಡು. ನಾನು ಶಾಮನು ಮಾತ್ರ ಗುರು ಅಲ್ಲ, ಇನ್ಯಾಕ ಎಲ್ಲಾರ್ಗೂ ಗುರು. ನಾಗಪ್ಪ ಏನಾರ ನನ್ ಕೈ ಸಿಕ್ಕಿದಿದ್ರೆ ತೋರಿಸ್ತಾ ಇದ್ದೆ. ಅವನು ನಂಕ ದಿಗಿಲ್ ಬಿದ್ದು ಪೋಲಿ ಟೇಷನ್ ಕೂತ್ಬಿಟ್ಟವನಂತೆ. ಲಕ್ಷ್ಮಿನೇ ಕರ್ಕೊಂಬಂದ್ ಬಿಟ್ಲಂತೆ ಗುರು. ಅವಳು ಚಿನಾಲಿ ಆಯ್ತಾ ಅವಳೆ. ಲೇ ಛತ್ರಚಾರಿ, ಸ್ವಲ್ಪ ಹಲ್ಲಿಡ್ದು ಮಾತಾಡಲೇ. ನಮಗಿನ್ನೊಬ್ರು ಸ್ಯಾಯ ಗುರು. ಶಾಮ ನಡಿಯೋ ಹೋಗೋಣ. ತೋಟಕ್ಕೆಲ್ಲ ನೀರಾಯಿಸ್ತೇನೋ. ನೀರ್ ಸಾಲದೆ ಬಂದ್ರು, 2 ಪಟ್ಟ ಹಂಗೆ ನಿಂತೋಯ್ತು. ಕೃಷ್ಣ ಎಲ್ಲೋದ್ನೋ? ಕೆರೆ ಕಟ್ಟ ಓಡಾಡ್ಕೊಂಡಿದ್ರು. ಹಂಗೆ ಕರ್ಕೊಂಡ್ ಬರಕ್ಕಾಗಿಲ್ಲೇನೋ? ಹೆಂಗಿದೀಯ ಚಂದ್ರ? ಸಾನು ತೆಗ್ದೋಗಿದೀಯ ನೀನು. ನೀ ಹೆಂಗಿದೀಯ ಚಂದ್ರ? ಅವ್ರವ್ರ ಆರೋಗ್ಯ ಅವ್ರವ್ರೇ ನೋಡ್ಕೊಳ್ಳೋದು ಧರ್ಮ. 2 ಮನ್ಸು 2 ದೇಹ ಒಂದಾದಾಗ ಮನಸ್ಸುಗಳು ಒಂದಾಗಿರ್ಬೋದು, ದೇಹಗಳು ಇನ್ನೂ ಒಂದಾಗಿಲ್ಲ. ದೇಹಗಳು ಒಂದಾಗದೇ ಇದ್ರು ಮನ್ಸುಗಳು ಒಂದಾಗವಲ್ಲ. ಮನಸ್ಸುಗಳನ್ನ ಅರ್ಥ ಮಾಡ್ಕೊಳ್ಬೋದೇ ಹೊರತು ಇನ್ನೊಬ್ರ ಆರೋಗ್ಯನ ಕಾಪಾಡಕ್ಕಾಗಲ್ಲ. ಮನ್ಸುಗಳನ್ನ ಅರ್ಥ ಮಾಡ್ಕೊಂಡಿದ್ದಿದ್ರೆ ನನ್ನ ಆರೋಗ್ಯ ಕೆಡ್ತಾ ಇರ್ಲಿಲ್ಲ ಚಂದ್ರ. ಅಂದ್ರೆ ಇನ್ಯಾರೂ ಇರಬಾರ್ದು ಅಂತ ಪ್ರಪಂಚಕ್ಕೆ ಓಡೋಗಿ ಈ ಪ್ರೇಮಿಗಳ ಪ್ರೇಮ ಮಿಲನಕ್ಕೆ ಪ್ರೇಮ ಪ್ರಪಂಚ ಅಂತ ಹೆಸರಿಡೋಣ ಚಂದ್ರ. ಕಾಲ ಕೂಡ್ ಬರ್ಬೇಕು. ಕಾಲ ತನ್ನಷ್ಟು ತಾನೇ ಹೋಯ್ತಾ ಇರ್ತದೆ. ಕೂಡ್ಸೋದು ನಮ್ಗಳ ಕೈಯಾಗದೆ ಚಂದ್ರ. ಕೂಡ್ಸೋದು ನಮ್ಗಳ ಕೈಲಿದ್ರು ಕಾಲ ಯಾರ ಕೈಯಲ್ಲೂ ಇಲ್ಲ. ಕೂಡ್ಸೋದು ನಮ್ಗಳ ಕೈಯಾಗಿರುವಾಗ ಕೂಡ್ತೀರಾ ಯಾಕೆ ತಡ? ಕೂಡ್ಸೋದಕ್ಕೂ ಕಾಲ ಕೂಡ್ ಬರ್ಬೇಕು. ಆ ಕಾಲ ಯಾವಾಗ ಬರುತ್ತೆ ಅಂತ ಹೇಳ್ತೀಯಾ ಚಂದ್ರ? ಆ ಕಾಲ ಮನುಷ್ಯರಿಗೆ ಗೊತ್ತಾದ್ರೆ ಹುಟ್ಟೋದು ಇಲ್ಲ, ಸಾಯೋದು ಇಲ್ಲ. ಏನು ತಿಳಿದ ಮಳ್ಳಿ ಅಂತ ಬಂದ್ ಮಾತಾಡ್ತಿದ್ದೀರಿ. ಬುಡ್ಬುಡ್ಕೋರು ಅಂದ್ರೆ ಪರದೇಶಿಗಳು ಊರವ್ರು ತಿರ್ಗೋ ಸೂಳಿರೋ ಅಂತ ಮಾಡ್ಕೊಂಡಿದ್ದೀರಿ ನೀವು. ಏಯ್ ದೇವರ್ಸಿ ಮುಂದೆ ನಿನ್ ಮಾನ ಮರುವಾದೆ ಐತೇನೆ. ವಯಸ್ಸಿಗೆ ಬಂದಿರೋ ಗಂಡು ಮಗನ್ ಕೂಡ ಮಾತಾಡಕ್ಕೆ ಇವ್ರು ಮಾರೋದಸ್ರು, ನಾವು ಎಲ್ಲ ಬಿಟ್ಟಿರೋರಂತೆ. ಉಳ್ಗೊಂಡ್ಗಿರೋರು ಸಿಕ್ಕಿದ್ರೆ ಎಗ್ರಿಸ್ಕೊಂಡು ಹೋಗ್ತೀವಂತೆ. ಮಂತ್ರ ತಂತ್ರ ಮಾಡಿ ಅವ್ರ ತಲೆ ಕೆಡಿಸ್ತೀವಿ ಅಂತ ಅವ್ರ ಅಮ್ಮನೆ ಬಂದು ಬಾಯಿಗೆ ಬಂದಂಗ ಆಡಿದ್ಲು. ಅವ್ರ ಮಕ್ಕಳನ್ನ ಅವ್ರ ಅದ್ಬಸ್ನಾಗ ಇಟ್ಕೊಳ್ದೆ ಇನ್ನೊಬ್ಬರ ಮಕ್ಕಳನ್ನ ತಾಕಿಸ್ ಮಾಡಕ್ ಬರ್ತಾಳೆ. ನಮ್ ಕ್ಯಾಕ್ ಇನ್ನೊಬ್ರಿಸಿಯ ಬೀಡಾರ ಬಿಟ್ ಬಂದ್ರೆ ಬರೇ ಎಳಿತೀನಿ. ನಡಿ, ಈ ಊರಾಗ್ ಬಂದಾಗ ದೇವರ್ತಿ ಏನಯ್ಯೋ, ನಿಮ್ಗೇನ್ ಹೇಳೋರ್ ಕೇಳೋರ್ ಯಾರು ಇಲ್ವಾ? ನಿಮ್ ದೌಲತ್ತಿಗೆ ನಿರ್ವಾಹವಿಲ್ಲ.
ಚೆಲುವೆ ನಾಟ್ಯದ ಸಿರಿ ನವಿಲೆ ಹಂಸದ ನಡೆಯವಳೆ ನಿನ್ನ ಮೋಹದ ಮನಲ್ಲಿ ನಾನು ಮರೆತಿರುವೆ ನಾನು ಮರೆತಿರುವೆ ಮನಸ್ಸಿನ ಮಂದಿರದಿ ದೇವತೆ ನೀನಾದೆ ನನ್ನ ಕನಸಿನ ಲೋಕದಲ್ಲಿ ರಾಣಿ ನೀನಾದೆ ನನ್ನ ಮಧುರ ಸ್ಮೃತಿಗಳ ಅಲೆಗಳಲ್ಲಿ ತೇಲುವುದು ಬಾತೀರದಿ ಕಾಯುತ್ತಿದೆ ಈ ಹೃದಯವು ಬಿಡಿಯುತ್ತಿದೆ ಓ ಚೆಲುವೆ ನಾಟ್ಯದ ಸಿರಿ ನವಿಲೆ ವಿಕಸಿತ ಕುಸುಮಗಳು ಇಲ್ಲ ಹುಸಿನಿಗೆ ಮೂಡುವಳು ತೇಲುವ ಮುಗಿಲಿನರು ನಿನ್ನ ರೂಪವ ಕಾಣುವುದು ನನ್ನ ದೇಹದ ಪ್ರತಿ ಕಣದಲ್ಲೂ ನೀನೇ ತುಂಬಿರುವೆ ಕಣ್ತೆರೆದರೆ ಕಾಣಿಸುವೆ ಈ ಮನದಲ್ಲಿ ಉಳಿದಿರುವೆ ಓ ಚೆಲುವೆ ನಾಟ್ಯದ ಸಿರಿ ನವಿಲೆ ಹಂಸದ ನಡೆಯವಳೆ ನಿನ್ನ ಮೋಹದ ಅಮಲಲ್ಲಿ ನಾಮ ಮರೆತಿರುವೆ ನಾಮ ಮರೆತಿರುವೆ ಸುಂದರಿಯೇ ನನ್ನ ಅಂದರೆ ನನ್ನ ತನುವಿನ ಹಣುವೆ ನಿನ್ನ ಪ್ರೇಮದ ಪಂಜರದಿ ಜಪಿಸುವ ಗಿಣಿಯಾದೆ ನಾ ತಪಿಸುವ ಗಿಣಿಯಾದೆ ಓ ಚೆಲುವೆ ಓ ಚೆಲುವೆ ಓ ಚೆಲುವೆ ಓ ಚೆಲುವೆ ಏನು ಅಂದ್ರೆ ಏನೇ ಇನ್ಮ್ಯಾಕೆ ಚಂದ್ರಿ ಎಲ್ಗೂ ಆಚೆಗೆ ಹೋಗೋದ್ ಬೇಡ ಎಲ್ಲಿ ನೋಡಿದ್ರು ಇವಳದೇ ಮಾತುಕತೆ ಇವಳಿಂದ ನಾವೆಲ್ಲೂ ತಲೆ ಎತ್ಕೊಂಡು ಓಡಾಡಂಗಿಲ್ಲ ಏನೇ ಅವಳ ಮ್ಯಾಕ ಕಾಕ ಬರ್ಲಿ ಬಾ ನಾನು ನೀನಿಬ್ರು ಸತ್ಕೋಗೋಣ ಹಂಗೆ ಕುದುರೆಗೋಸಿ ಹುಲ್ಲು ನೋಡ್ಕೊಂಡ್ ಬರ್ತೀನಿ. ಸರಿ ಇಲ್ಲೋಡಿ ಹಂಗೆ ಬರ್ತಾ ಹ್ಮ್. 3 ಮಸಾಲ ದೋಸೆ ತನ್ನಿ ನಂಗೆ 2 ಅವನಿಗೊಂದು ಏನ ಕೊಣಗ್ತಾ ಇರ್ತಾರಪ್ಪ ಬಾಮ ಬಾ ಮಾರ್ತೆ ಅಂತ ಬಂದ್ಗಿಂದಿರಾ ಇನ್ನು ಕೃಷ್ಣ ಯಾಕೋ ನನ್ ಮನಸ್ಸು ನೋಯಿಸ್ತೀಯಾ ಯಾವಳೋ ಬೀದಿ ತಿರುಗೋ ತಿರುಪಿಯೋಳ ಮೇಲೆ ಮನಸ್ಸು ಕೆಡಿಸ್ಕೊಂಡ್ರೆ ಹೆಂಗೋ ಇರೋನೊಬ್ಬ ಮಗ ಒಳ್ಳೆ ಸಂಬಂಧ ನೋಡಿ ಒಳ್ಳೆ ಹುಡುಗಿ ತಂದು ಮದ್ವೆ ಮಾಡ್ಬೇಕು ಅಂತ ರಾತ್ರಿ ಹಗಲು ನನ್ ಮನಸ್ಸು ಕಾಡಿಸ್ತಾ ಇದ್ದೆ. ಚಿಂತಾಮಣಿಯಿಂದ ನಮ್ಮಣ್ಣ ಹೇಳ್ ಕಳ್ಸವ್ನೆ. ನಮ್ಮಣ್ಣನ ಮಗಳು ನನ್ನಂಗೆ ತೆಳ್ಳಿಗೆ ಬೆಳ್ಳಿಗೆ ನ್ಯಾರಾಗವಳೆ. ಯಾಕ ಹೋಸಲ ಶಿವರಾತ್ರಿಗೆ ಬಂದಾಗ ನೀನ್ ನೋಡಿಲ್ಲೇನು? ಆಗಿನ್ನ ಚಿಕ್ಕವಳು ಈಗ ದೊಡ್ಡವಳಾಗವಳೆ. 3-4 ದಿವಸ ಇದ್ದು ಮದುವೆ ವಿಷಯ ಮಾತಾಡ್ಕೊಂಡ್ ಬರ್ತೀನಿ. ಮನೆ ಕಡೆ ಜೋಪಾನ. ಬಸವನ್ ಇಲ್ಲೇ ಮಲಗಿಸ್ಕೊಂಡು ಹೊತ್ತಗ್ ಸರಿಯಾಗಿ ನಿಂಗೆ ಏನ್ ಬೇಕೋ ಅದನ್ನ ಮಾಡ್ಕೊಂಡು ತಿನ್ನು. ಚಂದ್ರಮ್ಮ ಚಂದ್ರಮ್ಮ ನಡಿಯಮ್ಮ ಊಟ ಮಾಡು. ನೀವ್ ಮಾಡಿ ಅಪ್ಪಾಜಿ, ನಾನು ಆಮ್ಯಾಕ್ ಮಾಡ್ತೀನಿ. ಗದಕ್ ಬಾರೆ ನಿಂದು ಬೇರೆ ಚಾಣಕ್ಕೆ. ಏಯ್ ಚಂದ್ರ ಆಮೇಲೆ ತಿಂತಾಳೆ. ಹಿಂಗೆ ಹೇಳಿ ತಲೆ ಮೇಲೆ ಕುಂಡಿಸ್ಕೊಂಡ್ರಿ ನಾಳೆ ಯಾವನ ಹಿಂದಕೊಂಡು ಓಡೋಯ್ತಾಳೆ. ಆವಾಗ್ಲು ಓಡೋಗ್ಲಿ ಬಿಡೆ
ಅಂತೀಯೇನೋ ನೋಡ್ದ ಇವ್ರ ದಿಮಾಕ ಒಳಗ್ ಬಾಯ್ ಮುಷ್ಟಿ ಮುಚ್ಚಡೆ ಇದೀನಿ ಹೇಳು ಸೇರ್ಕೊಳ್ಳಿಲ್ಲ ಗರಿಕ್ತಿಯೇನೋ ಗರಿಕ್ ಬಾ ಕೃಷ್ಣಣ್ಣ ಊಟ ಮಾಡು. ನೀನ್ ಊಟ ಮಾಡು. ನೀ ಮೊದ್ಲು ಮಾಡಿ ಹೇಳಣ್ಣ ನಾ ಆಮ್ಯಾಕ್ ಮಾಡ್ತೀನಿ. ನಾನ್ ಮಾಡ್ಕೊಂತೀನಿ, ನೀನ್ ಊಟ ಮಾಡಿ ಚಿಲ್ಕಾಕೊಂಡ್ ಮಲ್ಕೋ. ನೀ ಮೊದ್ಲು ಮಾಡಿ ಹೇಳಣ್ಣ. ಹೇಳಿದ್ ಕೇಳಿಸ್ಲಿಲ್ಲೇನೋ? ನೀಗ್ ಮಾಡ್ದ ಅಮ್ಮ ಅವ್ರು ಬಂದ್ಮ್ಯಾಕ ನಾ ಏನ್ ಹೇಳ್ಬೇಕು? ಚಂದ್ರ, ಎಲ್ಲಾದ್ರೂ ದೂರ ಓಡೋಗೋಣ. ಯಾಕೆ ಹುಡುಕ್ಬೇಕು? ಈ ಜನದ ಮುಂದೆ ನಿಂತು ಜೋರಾಗಿ ಕೂಗೋಣ. ಈ ಪ್ರೇಮಿಗಳನ್ನ ಯಾರು ದೂರ ಮಾಡಕ್ಕಾಗಕ್ಕಿಲ್ಲ ಅಂತ. ಹೌದು ಚಂದ್ರ, ಜೀವಿಸಿದ್ರು ಒಂದಾಗಿ, ಸತ್ರು ಒಂದಾಗಿ. ನಿಜ, ಸತ್ರು ಒಂದಾಗಿ ಸಾಯೋಣ. ಒಂದ್ ಗ್ಲಾಸ್ ನೀರ್ ಕೊಡು ಒಂದೆ. ಎದ್ದು ಮುಖ ತೊಳ್ಕೊ, ಕಾಫಿ ಇಕ್ಕೀನಿ. ನೀರ್ ಕೊಡು ಒಂದೆ. ಹಾಲ್ ಹೊಟ್ಟೆನಾಗ ಬರೀ ನೀರ್ ಕುಡಿಬಾರ್ದು. ಅದ್ರಾಗ ಬೇರೆ ರಾತ್ರಿ ಏನು ತಿಂದಿಲ್ಲ. ಬಸವ, ನಾ ಹೇಳಿದ್ ಕೇಳಿಸ್ತೋ ಇಲ್ಲೋ? ಮೊದ್ಲು ಕಾಫಿ ಕುಡಿ, ಆಮ್ಯಾಕ್ ನೀರ್ ಕುಡಿಯುವಂತೆ. ನೀರ್ ಕುಡಿದಾದ್ಮೇಕ ಕಾಫಿ ಕುಡಿತೀನಿ, ಕೊಡು. ನೀನು ಕಾಫಿ ಕುಡಿತೀನಿ ಅಂತ ಆಣೆ ಇಡು. ನಿನ್ ನಾಣೆ ಕೊಡು. ಹಂಗಂತ ಭಾಷೆ ಕೊಡು. ನನ್ ಮೇಲೆ ನಂಬಿಕೆ ಇಲ್ಲ ಅಂತ ತಾನೆ? ನಂಬಿಕೆ ಐತೆ, ಮುಂದೇನಾಯ್ತದು ಅಂತ. ಇರೋ ನಂಬಿಕೆನ ನಂಬೇಕು. ಆಣೆ ಇಟ್ಟೇಳು, ನಂಬ್ತೀನಿ. ಏನಂತ? ಆ ಉಮಾಮಹೇಶ್ವರ ಆಣೆಗೂ ನನ್ ಜೊತೆ ನಗ್ನಗ್ತಾ ಇರ್ತೀನಿ ಅಂತ. ಸಾಕ? ಬರೀ ಆಣೆ ಇಟ್ರೆ ಸಾಲದು, ಭಾಷೆ ಕೊಡು. ಏನಂತ? ನಾವಿಬ್ರು ಬದುಕಿದ್ರ ಜೊತೆಯಲ್ಲೇ, ಸತ್ರು ಜೊತೆಯಲ್ಲೇ. ಸೂರ್ಯ ಚಂದ್ರ ಇರೋದು ಎಷ್ಟು ನಿಜನೋ ಅಷ್ಟೇ ನಿಜ. ನಾವಿಬ್ರು ಬದುಕಿದ್ರ ಜೊತೆಯಲ್ಲಿ, ಸತ್ರು ಜೊತೆಯಲ್ಲಿ. ಕೃಷ್ಣಣ್ಣ, ಕೃಷ್ಣಣ್ಣ, ಏನೋ ಗೆಪ್ತಿ ಮಾಡ್ಕೊಂಡಂಗಿದೀಯಾ? ಕಾಫಿ ಆರೋಯ್ತದೆ. ಜೀವನಾನೇ ಆರೋಯ್ತದೆ ಒಂದಿನ. ಇನ್ ಕಾಫಿ ಆರೋಗೋದ್ರಲ್ಲಿ ಏನ್ ತಪ್ಪು? ಕಾಫಿ ಆರೋದ್ರೆ ಬಿಸಿ ಮಾಡ್ಬೋದು, ಆದ್ರೆ ದೇಹ ಒಣಗೋಗಿರೋ ಗಿಡಕ್ಕೆ ನೀರ್ ಹಾಕು ಅಂತ್ಯ? ಇಲ್ಲ, ಕಿತ್ತಾಕಿ ಬ್ಯಾರೆ ಗಿಡ ನೆಡೋದು ಒಳ್ಳೇದು. ಇನ್ನು ಒಣಗೋಗದೆ ಇದ್ರೆ? ಹಂಗಾದ್ರೆ ಕಾಫಿ ಕುಡಿ, ಕುಡಿ. ಚಂದ್ರಮ್ಮ, ಚಂದ್ರಮ್ಮ, ಊಟ ಮಾಡು ಕಂದ. ನಿನ್ನಿಂದ ಒಂದೇ ತರ ಶೋಕ ಮಾಡ್ತಿದ್ದಲ್ಲವ. ನೀನ್ ಊಟ ಮಾಡ್ತಿದ್ದೆ ನನಗೂ ಊಟ ಸೇರಲ್ಲ ಕಣಮ್ಮ. ಇನ್ನು ವರ್ಷದ ಮಗ ತೊಟ್ಲಲ್ಲ ತೋಗ್ರಿ. ನೀನ್ ಚುಚ್ಚು ಮಾಡ್ತಿದ್ದ ನನ್ ಕಂದ ಊಟ ಮಾಡ್ಲಿಲ್ವಲ್ಲೇ? ಗುರು ಹಿಂಗ್ ಮಾಡ್ದ ಗೊತ್ತಿದೆ, ಊರ್ ಜೊತೆ ಚೆನ್ನಾಗಿ ಮೆರಬೋದಾಗಿತ್ತು. ಆ ಚಂದ್ರಿ ಕೂಡ ಹಿಂಗ್ ಪ್ರೀತಿ ಬೆಳಿತಿದೆ ಅಂತ ಅನ್ಕೊಂಡಿರ್ಲಿಲ್ಲ. ಅವಳಿಗೆ ಜ್ಞಾನ ಮಾಡ್ತಾ ಮಾಡ್ತಾ ಇಟ್ಟು ನೀರು ಬಿಟ್ಟು ಕೂತಿದ್ದಾನೆ. ಗುರು ಗೊತ್ತವನು. ಊರಿಂದ ಯಾವಾಗ ಬಂದು ಭೀಮಾ? ರಾತ್ರಿಗೆ ಬಂದ್ವಿ. ಬಾಬು ನರಿ ಮುಖ್ಯ ಹೆಂಗವ್ರು? ಆ ನಮ್ಮ ಮಕ್ಕಳಿಗೆ ಏನ್ ದಾಡಿ, ತಿನ್ಕೊಂಡ್ ಮೆರ್ಕೊಂಡು ತಿರ್ಗಾಡ್ಕೊಂಡವ್ರೆ. ಯಾಕೆ ಸಂಗಾಗ್ಬಿಟ್ಟಿದ್ಯಾ? ಬರ್ಕೊಳ್ಳ
ಒತ್ತಾರ್ಕ ಪಟ್ಟಿ ಕಳಿಸ್ತೀನಿ. ಮರಿಯಪ್ಪನವ್ರೆ ಹೊಸ ಇಲ್ಲಿ ನಿಮ್ಮ ಹತ್ರ ಹೊಸಿ ಗುಟ್ಟಾಗಿ ಮಾತಾಡ್ಬೇಕು. ನೀವೇನು ಹೆದರ್ಕೋಬೇಡಿ, ತಾಯ್ತಾ ಕಟ್ಟಿವ್ನಿ. ಅಯ್ಯೋ ತಾಯ್ತ ವಿಷಯ ಅಲ್ಲ, ನೀವು ಬನ್ನಿ. ಆ ಬುಡುಬುಡಿಕೆ ಮಾಯಣ್ಣನ ಮಗಳು ಚಂದ್ರನ್ನ ಏನಾರ ಮಾಡು ಅಂತ ಏನಾದ್ರು ಅಂದ್ರೆ ತಲೆ ಗಿಲೆ ಕೆಡಿಸ್ಬಿಡು. ಅದಕ್ಕೆಷ್ಟು ಹಣ ಬೇಕೋ ಅಷ್ಟು ಕೊಡ್ತೀನಿ. ಒಟ್ನಲ್ಲಿ ನನ್ನ ಮಗ ಚಂದಾಗಿದ್ರೆ ಸಾಕು. ಹಂಗ ಇಲ್ದಂಗ್ ಮಾಡ್ತೀನಿ. ಹಂಗ್ ಮಾಡ್ದೆ ಅಂದ್ರೆ 2000 ರೂಪಾಯಿ ಕೊಡ್ತೀನಿ. ಪೂರ ಬುದ್ಧಿಸ ಕುರಿ ಕಡಿಯೋದಕ್ಕೂ ಅವಳ ರಕ್ತ ಗಡ್ಡಿಗಳು ಕಟ್ಕೊಂಡು ಸಾಯೋದಕ್ಕೂ ಎರಡು ಒಂದೇ ಆಗಿರ್ಬೇಕು. ಹಂಗ್ ಮಾಡು ಮರಿಯಪ್ಪ. ತಗ ಇಷ್ಟಿಟ್ಕೋ, ನಾಳೆ ಒಂದಷ್ಟು ಕಳಿಸ್ಕೊಡ್ತೀನಿ. ಅಯ್ಯೋ ಇದೆಲ್ಲ ಯಾಕೆ? ನಾಳೆ ಬಂದು ನಿಮ್ ಹುಡುಗನ್ನ ಬೆಳಗ್ಗೆ ಬತ್ತ ನೋಡ್ಕೊಂಡು ಹೋಗ್ತೀನಿ. ಲೇ ಬಸವ ಬಾರ, ಈಗ ಮಾಡಿಸಿದ್ದು ಮುಂದ್ ಮಾಡ್ಸೋದು ಯಾರಿಗಾದ್ರೂ ಹೇಳಿದ್ಯೋ ಬರೀ ಆಗ್ತೀವಿ. ಚಂದ್ರಿ, ನಾವ್ ಬರೋವರೆಗೂ ಇಲ್ಲೇ ಬಿದ್ದಿರೋ. ಇನ್ನ ಏನ್ ಹಂಗೆ ಇದ್ದೀರಾ? ಇವತ್ತು ಹೇಳಿ. ಅಪ್ಪ ವಾಳ್ಗಳು ಹುಡುಗರಿಗೆ ನಿನ್ನಂತ ಕತ್ತಿಗಳಿಗೆಲ್ಲ ಅದು ನಿಮ್ ಕಾಲ್ದಾಗೆ ನಡೀರಿ ಅಂದ್ರೆ ಶ್ರುತಿವಾಯಿತು ವೀಣೆ ಈ ಶೂನ್ಯವೋಕೋ ನಾ ಕಾಣೆ ಶ್ರುತಿಹೀನವಾಯಿತು ವೀಣೆ ಈ ಶೂನ್ಯವೋಕೋ ನಾ ಕಾಣೆ ಬಿಸಿದರಾಗ ಕನಸಾಗಿ ಕಾಡುವುದಿಲ್ಲ ಶ್ರುತಿಹೀನವಾಯಿತು ಈ ಶೂನ್ಯವೇಕೋ ಹೃದಯ ವೀಣ ಮೂಕವಾಯಿತು ಹಸಿರು ಗಾಳೆಲ್ಲ ಕರುಗಾಯಿತು ಹೃದಯ ವೀಣ ಮೂಕವಾಯಿತು ಹಸಿರು ಗಾಳೆಲ್ಲ ಕರುಗಾಯಿತು ನಿನ್ನ ಮಗನಿ ನಾನಿರಬಲ್ಲ ನಿನ್ನ ಮಗನಿ ನಾನಿರಬಲ್ಲ ನಿನ್ನ ನೆನಪನ್ನು ತೊರೆಯಲಾರೆ ಶ್ರುತಿಹೀನವಾಯಿತು ಈ ಶೂನ್ಯವೇಕೋ ಒಂದು ಮನಸ್ಸು ಕಾಣಿಕೆ ನೀಡಿ
ಉಳ್ಸಕ್ಕಾಯ್ಕಿಲ್ಲ ಅಂತ ಮಂದಟ್ಟಾಯ್ತು ಚಂದ್ರ. ನಿನ್ ಜೀವನ ಸಂಗಾತಿಯಾಗಿರಕ್ಕ ನನ್ ಜೀವನ ಬಲಿ ಕೊಡ್ಲು ನಾನ್ ಸಿದ್ಧವಾಗಿದ್ದೀನಿ. ಈ ತರ ಒಬ್ಬರನ್ನ ಅರ್ಥ ಮಾಡ್ಕೊಂಡು ಪ್ರೀತಿಸೋ ನಮ್ಮನ್ನ ಒಂದಾಗ್ ಮಾಡ್ತಾ ಇಲ್ಲ. ಯಾಕೆ ಈ ತರ ಇಷ್ಟಪಡ್ತಾವ್ರಿ ಈ ಜನ? ಎಲ್ಲಾ ಜನ ಅಲ್ಲ, ಬರೀ ಆ ಜನ ತಮ್ಮಲ್ಲಿ ತಾವಾಗಿದ್ದಾರೆ. ತಾಯಿ ತಂದೆ ಮಗ ಅಂತ ಹೇಳ್ಕೊಂಡು ಬಳಿಕೊಳ್ಳಕ್ ಹೇಳ್ತಾರೆ ನಮ್ಗಳ್ತಾಳೆ. ತಮ್ಮ ಹೆಸರುಗಳನ್ನ ಉಳ್ಕೋಸ್ಕರ ಚುಸ್ತಾವ್ರ ಹೃದಯನ ಚಂದ್ರ. ತಪ್ಪುಗಳನ್ನ ಅವರು ತಮ್ಮ ಹಕ್ಕು ಅಂತ ತಿಳ್ಕೊಂಡವ್ರೆ. ಈ ಹಕ್ ಯಾರು ಕೊಟ್ರ ಅವ್ರಕ? ಸಮಯ, ಸಭ್ಯತೆ. ಈ ಭೂಮಿ ಮ್ಯಾಗ ಎಲ್ಲಾದ್ರೂ ಅಂತ ಜಾಗ ಇರಬಹುದು, ಊರಿಲ್ದಿರೋ ಅಂತ ಜಾಗ ಅಲ್ಲ ಚಂದ್ರ? ಖಂಡಿತ ಇರ್ಬೋದು. ನಡಿ, ಅಲ್ಲಿ ಹೋಗಿ ಪಕ್ಷಿಗಳಂತೆ ಹಾರಾಡ್ಕೊಂಡಿರವ. ಯಾಕೆ? ಒಂದು ಒಳ್ಳೆ ಪ್ರಪಂಚ ಮಾಡಿ, ಪ್ರೀತಿ ಪ್ರೇಮ ಆಜಾದಾಗಿರ್ಲಿ, ಹೃದಯದ ಮಿಡಿತದ ಮೇಲೆ ಯಾವುದೇ ಹತೋಟಿ ಇಲ್ಲದೆ ಇರಲಿ. ಹೌದು, ಆ ಪ್ರಪಂಚದಲ್ಲಿ ನಮ್ಮಂತ ಪ್ರೇಮಿಗಳಿಗೆ ಮಾತ್ರ ಜಾಗ ಕೊಡೋಣ. ನಡಿ. ಚಂದ್ರ, ಜಾತ್ರೆ ಮುಗಿಯೋದಷ್ಟರಲ್ಲಿ ಗುಟ್ಟ ದಾಟ್ಬಿಟ್ರೆ ಯಾರ ಕೈಗೂ ಸಿಗೋದಿಲ್ಲ.